ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿರ, ಇವತ್ತು ಕೂಡ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನಾವು ದಾಸನ ಭಾವವನ್ನು ಹೊಂದಿದ್ದೀವ, ಮಗನ ಭಾವವನ್ನು ಹೊಂದಿದ್ದೀವ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ದಾಸನ ಭಾವವು ಯಾವ ರೀತಿ ಇರುತ್ತೆ, ಮಗನ ಭಾವವು ಯಾವ ರೀತಿ ಇರುತ್ತೆ, ಅದು ಗೊತ್ತಾದ ಮೇಲೆ ನಾವು ಯಾವುದನ್ನು ಹೊಂದಿದ್ದೀವಿ ಅನ್ನೋದು. ದೇವರ ವಾಕ್ಯಗಳಿದೆ ನೋಡಿ ಪ್ರಿಯರೇ, ಇದು ನಮ್ಮ ಆತ್ಮಗಳನ್ನು ಕಾಪಾಡುವಂಥ, ರಕ್ಷಿಸುವಂಥ ವಾಕ್ಯಗಳಾಗಿದೆ. ನಮ್ಮನ್ನು ರಕ್ಷಿಸುವಂಥದ್ದು, ನಮ್ಮನ್ನು ಕಾಪಾಡುವಂಥದ್ದು ಬೆಳ್ಳಿ ಬಂಗಾರ, ಆಸ್ತಿ, ಅಂತಸ್ತು, ಸಂಪಾದನೆ ಅಲ್ಲ. ನಮ್ಮನ್ನು ಕಾಪಾಡುವಂಥದ್ದು ದೇವರ ವಾಕ್ಯಗಳು. ವಾಕ್ಯಗಳನ್ನು ಕೇಳಿ ಗ್ರಹಿಸಿಕೊಂಡು ಅದರ ಪ್ರಕಾರ ನಡ್ಕೊಂಡ್ರೆ ನಮಗೆ ರಕ್ಷಣೆ. ಕೇಳಿದ್ದೀವಿ ಆನಂತರ ಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ನಮಗೆ ರಕ್ಷಣೆ ಬರುತ್ತಾ? ರಕ್ಷಣೆ ಬರಲ್ಲ. ನಾವು ರಕ್ಷಣೆ ಹೊಂದಬೇಕು. ಎರಡನೇದಾಗಿ ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಮನೆಯಲ್ಲಿ, ಅವರು ಕೂಡ ರಕ್ಷಣೆ ಹೊಂದಬೇಕು. ತಂದೆ ನಮ್ಮೆಲ್ಲರಿಗೆ ದೇವರು ಎಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ, ಒಬ್ಬರನ್ನ ಉದ್ದೇಶಿಸಿ ಮಾತಾಡಲ್ಲ. ಹೌದಲ್ವ? ನನಗೂ ವರ್ತಿಸುತ್ತೆ, ನಿಮಗೂ ವರ್ತಿಸುತ್ತೆ. ದೇವರ ವಾಕ್ಯ ನನಗೂ ಬೇಕು, ನಿಮಗೂ ಬೇಕು. ತಂದೆಯಾದ ದೇವರು ಯಾರನ್ನು ಪ್ರೀತಿಸ್ತಾರೋ ಅವರನ್ನು ಏನು ಮಾಡ್ತಾರೆ ಹೇಳಿ? ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ನಾವು ಖಂಡಿಸಿದಾಗ ಏನು ಮಾಡಬೇಕು? ಆಯಿತು ತಂದೆ, ಆಯಿತು ದೇವರೇ, ನೀವು ಹೇಗೆ ಹೇಳ್ತೀರ ನಾನು ಹಾಗೆ ಬದುಕ್ತೀನಿ ಅಂತೇಳಿ ನಾವು ಅವ್ರ ಮಾತಿಗೆ ನಾವು ಏನಾಗಬೇಕು? ವಿಧೇಯರಾಗಬೇಕು. ವಿಧೇಯರಾಗದೆ ನಾನು ಕೇಳಲ್ಲ, ನಾನು ಹೀಗೆ ಇರ್ತೀನಿ ಅಂತಂದರೆ ಯಾರು ನಷ್ಟ ಹೋಗ್ತಾರೆ ಹೇಳಿ? ನಾವೇ ತಾನೇ. ನಾವು ನಷ್ಟ ಹೋಗಬಾರ್ದು. ಈ ಲೋಕದಲ್ಲಿ ಹೊರಗಡೆ ಕಾಣುವಂಥದ್ದು ಅದು ಏನಂದರೆ ಮಾಯ. ಹೊರಗಡೆ ನೋಡುವಂಥದ್ದು ಮಾಯ. ಹೊರಗಡೆ ನೋಡುವಂಥದ್ದು, ಕಾಣುವಂಥದ್ದು ಗತಿಸಿ ಹೋಗುತ್ತೆ, ಮಾಯವಾಗುತ್ತೆ. ಅದರಲ್ಲಿ ಸುಖ ಇಲ್ಲ. ಅದರಲ್ಲಿ ಏನಿದೆ ಅಂತ ನೋಡುವಾಗ ಒಂದು ವೇಳೆ ಸುಖ ಇದ್ದರೂ ಕೂಡ ಒಂದು ಸ್ವಲ್ಪ ಹೊತ್ತು ಮಾತ್ರ. ಅದು ತಾತ್ಕಾಲಿಕವಾದದ್ದು. ಲೋಕದಲ್ಲಿ ನಾವು ನೋಡುವಂಥದ್ದು, ಅನುಭವಿಸುವಂಥದ್ದು ತಾತ್ಕಾಲಿಕವಾದಂಥದ್ದು. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಜೀವಿಸುವಂಥ ನಾವು ಶಾಶ್ವತವಾದಂಥ ಪರಿಷ್ಕಾರವನ್ನು, ಶಾಶ್ವತವಾದಂಥ ಒಂದು ರಕ್ಷಣೆಯನ್ನು ನಾವು ಹೊಂದಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಎಲ್ಲದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರು ಎತ್ತ ತಂದೆ ನಮಗೋಸ್ಕರ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ದಾರೆ. ಅದನ್ನು ಕಾಪಾಡಿಕೊಳ್ಳುವಂಥದ್ದಾ ಅಥವಾ ಬಿಡುವಂಥದ್ದಾ, ಕಾಪಾಡ್ಕೊಳ್ತೀವ ಅಥವಾ ನಾಶ ಮಾಡ್ಕೊಳ್ತೀವ ಅನ್ನೋದನ್ನು ನಮ್ಮ ಕೈಯಲ್ಲಿದೆ, ನಮ್ಮ ಪ್ರವರ್ತನೆಯಲ್ಲಿದೆ. ಇವಾಗ ಯೇಸು ಪ್ರಭು ಆಗಿರ್ಬೋದು, ಅಪೋಸ್ತಲರು ಆಗಿರ್ಬೋದು, ಇಲ್ಲ ಭಕ್ತರು ಆಗಿರ್ಬೋದು, ಅವರೆಲ್ಲರೂ ನೋಡುವಾಗ ತಮ್ಮ ತಮ್ಮ ಆತ್ಮಗಳನ್ನು ಕಾಪಾಡಿ ಆನಂತರ ಕುಟುಂಬವನ್ನು, ಹೊರಗಡೆ ಇದ್ದವರನ್ನು ಕಾಪಾಡಿಕೊಳ್ಳೋದಕ್ಕೇ ಅವರ ಜೀವನ ಪಣವಾಗಿಟ್ಟಿದ್ದಾರೆ. ಎಲ್ಲಿ ಕೂಡ ವ್ಯರ್ಥವಾಗಿ ಅವರು ಬದುಕಿಲ್ಲ. ಸಮಯವನ್ನು, ಆರೋಗ್ಯವನ್ನು, ತಮ್ಮ ಜೀವಿತವನ್ನು ದೇವ್ರಿಗೋಸ್ಕರ ಪಣವಾಗಿ ಇಟ್ಟಿದ್ದಾರೆ. ಅವರನ್ನು ನೋಡಿ ನಾವು ಕಲಿಬೇಕು. ವಾಕ್ಯಗಳನ್ನು ನಾವು ಮನಸ್ಫೂರ್ತಿಯಿಂದ ಅಂಗೀಕರಿಸಬೇಕು. ನಾವೇನಪ್ಪ ಅಂದರೆ ಕೇಳ್ತೀವಿ, ಕೇಳಿದ ಮೇಲೆ ಚೆನ್ನಾಗಿದೆ, ಹೊಸ ವಿಷಯಗಳು ಹೇಳಿದ್ದಾರೆ, ಅದಕ್ಕೆ ದೇವರು ಸ್ತೋತ್ರವಾಗಿ ಕೇಳಿದ್ದೀವಿ, ಹೃದಯಕ್ಕೆ ಸಂತೋಷವಾಗಿದೆ. ಕೊನೆಯದಾಗಿ ಒಂದು 2 ಮಾರ್ಕ್ಗಳನ್ನು ಹಾಕಿ, ಚೆನ್ನಾಗಿದೆ ಬ್ರದರ್, ಈ ವರ್ಷ ಈ ವಾರ ಸೂಪರು, ಸುನೀಲ್ ಬ್ರದರ್ ಅದ್ಭುತವಾಗಿ ಹೇಳಿದ್ದಾರೆ, ಚೆನ್ನಾಗಿದೆ, ರಾಮು ಬ್ರದರ್ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ನಮ್ಮ ಜೀವನದಲ್ಲೇನು, ನಮ್ಮ ಬದುಕಿಗೆ ಏನದು ಹೇಳಿದ ಮೇಲೆ ಹೃದಯದಲ್ಲಿ ಇದೆಯಾ? ಇದ್ದ ಮೇಲೆ ಅದು ಹೃದಯದಲ್ಲಿ ವಾಕ್ಯದ ಪ್ರಕಾರ ನಾವು ಬದಲಾಗ್ತಾ ಇದ್ದೀವ ಅಥವಾ ಮಾತುಗಳನ್ನು ಗಾಳಿಗೆ ಬಿಡ್ತಾ ಇದ್ದೀವ? ಹೊರಗಡೆ ಬಿಡ್ತಾ ಇದ್ದೀವ? ಹೊರಗಡೆ ಆಲ್ರೆಡಿ ಸೈತಾನನ್ನು ಕಾದುಕೊಂಡಿದ್ದಾನೆ. ಬಿತ್ತಲ್ಪಟ್ಟಿರುವಂಥ ವಾಕ್ಯಗಳನ್ನು
ಅವನು ಎತ್ಕೊಂಡು ಹೋಗ್ತಾನೆ. ಅದನ್ನು ಎತ್ಕೊಂಡು ಹೋಗದಂತೆ ನಾವು ಹೇಗೆ ಬಿಗಿಯಾಗಿ ಇಡೋದಕ್ಕೆ ಕಾರಣ, ಹೇಗೆ ಬಿಗಿಯಾಗಿ ಇಡ್ತೀವಿ ಇಲ್ಲ ಬಿಗಿಯಾಗಿ ಇಟ್ಕೊಳ್ತೀವಿ ಅಂತ ನೋಡುವಾಗ ಕೇಳಿರುವಂಥ ವಾಕ್ಯಗಳನ್ನು ಮತ್ತೊಂದು ಸಾರಿ ಹೃದಯದಲ್ಲಿ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಅದರ ಪ್ರಕಾರ ನಾವು ನಡೀತಾ ಇದ್ದೀವಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡ್ಕೋಬೇಕು. ಇನ್ನೊಬ್ಬರ ವಿಷಯದಲ್ಲಿ ನಾವು ಯೋಚನೆ ಮಾಡಿದ್ರೆ ನಾವು ಮೋಸ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತೇಳಿ ನಮ್ಮನ್ನು ಕುರಿತು ನಮಗೆ ಕ್ಲಾರಿಟಿ ಇರಬೇಕು. ಇನ್ನೊಬ್ಬರ ಬಗ್ಗೆ ಅಲ್ಲ, ನಮ್ಮ ಬದುಕುಗಳು ಹೇಗಿದೆ ಅಂತ ನಮ್ಮನ್ನು ಕುರಿತು ನಮಗೆ ಗೊತ್ತಿರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಇವತ್ತು ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಬಹಳ ಮಂದಿ ಇದ್ದಾರೆ. ಎಷ್ಟು ಮಂದಿ ಇದ್ದಾರೆ? 350 ಕೋಟಿಯಿಂದ 400 ಕೋಟಿ ತನಕ ಕರೆಯಲ್ಪಡ್ತಾ ಇದ್ದಾರೆ, ಹೌದಲ್ವಾ? 350 ಕೋಟಿಯಿಂದ 400 ಕೋಟಿ ತನಕ ಕರೆಯಲ್ಪಡ್ತಾ ಇದ್ದಾರೆ. ಅದರಲ್ಲಿ ನಿಜವಾಗ್ಲೂ ದೇವರ ದೃಷ್ಟಿಯಲ್ಲಿ ಬಿದ್ದಂಥ ನಿಜವಾದ ಕ್ರೈಸ್ತರೆಷ್ಟು ಅಂದರೆ ಬಹಳ ಕಡಿಮೆ. ಸಮಾಜದಲ್ಲಿ ಹೆಸರಿದೆ, ದೇವರ ದೃಷ್ಟಿಯಲ್ಲಿ ಹೆಸರಿದೆಯಾ ಇಲ್ವ ಅಂತ ನೋಡುವಾಗ ದೇವರು ಹೇಳ್ತಾರೆ, ನೀವು ಅಂದರೆ ನೀವು ಜೀವಿಸುವಂಥ ಹೆಸರು ಮಾತ್ರ ಇದೆ, ಅಂದರೆ ಕ್ರೈಸ್ತರು ಎಂದು ಹೆಸರಿದೆ, ನನ್ನ ದೃಷ್ಟಿಯಲ್ಲಿ ನೀವು ಶವಗಳು ಅಂತ ಹೇಳಿದ್ದಾರೆ. ಜೀವಿಸುವವರು ಹೇಗಿರ್ತಾರಂತ ನೋಡುವಾಗ ಅಪೊಸ್ತಲರಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಜೀವಿಸುವವರು. 1ನೇ ಶತಮಾನದಲ್ಲಿ ಕ್ರೈಸ್ತರಿದ್ದಾರಲ್ಲ, ದೇವರ ದೃಷ್ಟಿಯಲ್ಲಿ ಅವರು ಜೀವಿಸುವವರು. ಈ ಕಾಲದಲ್ಲಿ ಜೀವಿಸುವವರು ಅಂದಾಗ ಈ ವಾಕ್ಯಗಳು ಏನು ಹೇಳುತ್ತೋ ಅದರ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಜೀವಿಸುವವರು ಅಂತ. ನಾವು ನಿಜವಾದ ಕ್ರೈಸ್ತರು ಅಂತೇಳಿ ನಮಗೆ ಅರ್ಥ ಆಗುತ್ತೆ. ನಿಮ್ಮ ಮನಸ್ಸಿಗೆ ನಿಮಗೆ ಅರ್ಥ ಆದರೆ ಸಾಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕಾಲದಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯಗಳು ಬಹಳ ಇದೆ. ಪ್ರಾರ್ಥನೆ ವಿಷಯ ಆಗಿರ್ಬೋದು, ತಂದೆ ಮಗ ಪವಿತ್ರಾತ್ಮನ ವಿಷಯದಲ್ಲಿ ಆಗಿರ್ಬೋದು, ದೇವದೂತರ ವಿಷಯದಲ್ಲಿ, ಸೈತಾನನ ವಿಷಯದಲ್ಲಿ, ಅನ್ಯ ಭಾಷೆಗಳ ವಿಷಯದಲ್ಲಿ ಹಾಗೂ ಸ್ವಸ್ಥತೆಗಳ ವಿಷಯದಲ್ಲಿ ಬಹಳ ಇವೆಲ್ಲ ಕೂಡ ಅನೇಕ ಸಂಗತಿಗಳು ಮಾತನಾಡಿ ತಿಳಿಸಿದ್ದೀವಿ. ತಿಳಿಸಿದಾಗ ಅರ್ಥ ಮಾಡಿಕೊಂಡಾಗ ಅಯ್ಯೋ ನಾವು ಮೋಸ ಹೋಗಿದ್ದೀವಲ್ವ ಅಂತ ಹೇಳಿ ಜನ ಜಾಸ್ತಿ ಬರಬೇಕಾ ಕಮ್ಮಿ ಬರಬೇಕಾ ಅಂತ ನೋಡುವಾಗ ಜಾಸ್ತಿ ಬೆಳಿಬೇಕು, ಹೌದಲ್ವ? ಜಾಸ್ತಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಏನು ನಡೀತಾ ಇದೆ ಏನಪ್ಪ ಅಂತಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯದ ಮೇಲೆ ಅಷ್ಟೊಂದು ದೊಡ್ಡದಾಗಿ ಇಂಟ್ರೆಸ್ಟ್ ಇಲ್ಲ, ಏನಿದ್ರೂ ಭೌತಿಕವಾದಂಥ ಆಲೋಚನೆಗಳು. ಹಾಗಿದ್ದರೆ ನಾವು ಗುರಿ ಮುಟ್ಟಬೇಕಲ್ಲ, ಅಲ್ಲಿಗೆ ತಲುಪಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ನೋಡಿ, 14, 15ನೇ ವಚನ. ಎಲ್ಲರೂ ಕೂಡ ವಾಕ್ಯವನ್ನು ಗಮನಿಸ್ರಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ದೇವರ ಆತ್ಮದಿಂದ ನಡೆಸುವಂಥದ್ದು ಅಂದರೆ ನಡೆಯುವಂಥದ್ದು. ನಾವು ದೇವರ ಆತ್ಮನ ಮೂಲಕ ನಡೆದಾಗ ಯಾರಿಗೆ ಮಕ್ಕಳಾಗ್ತೀವಿ ಹೇಳಿ? ದೇವರಿಗೆ ಮಕ್ಕಳಾಗ್ತೀವಿ. ಇವಾಗ ದೇವರ ಆತ್ಮನ ಮೂಲಕ ನಡೆಯುವವರು ಯಾರು ಅಂತ ನೋಡುವಾಗ ಲೋಕದಲ್ಲಿ, ಈ ಸಮಾಜದಲ್ಲಿ ಕ್ರೈಸ್ತರ ಪರಿಸ್ಥಿತಿ ನೋಡುವಾಗ ಇವಾಗ ದೇವರ ಆತ್ಮನ ಇಲ್ಲಿ ಇಳಿದ ಅಂತಾರೆ. ಪವಿತ್ರಾತ್ಮೆಯು ಇಳಿತಾ ಇದ್ದಾನಂತ ಹೇಳ್ತಾರೆ. ಪವಿತ್ರಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ ಅವರಿಗೆ. ಪವಿತ್ರಾತ್ಮನ ಕ್ರಿಯೆಗಳೇನೂ ಗೊತ್ತಿಲ್ಲ, ಅವ್ರು ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ, ಅವ್ರು ಯಾರೂ ಗೊತ್ತಿಲ್ಲ. ಇವಾಗ ಪವಿತ್ರಾತ್ಮನ ಇಳಿತಾ ಇದ್ದಾನೆ ಬಂದ ಬೆಂಕಿಯ ಆತ್ಮ ಅಂತಾರೆ. ಅವ್ರು ಏನಾದರೂ ಅರ್ಥ ಮಾಡಿಕೊಂಡಿದ್ದಾರಂತ ನೋಡುವಾಗ ಅರ್ಥ ಮಾಡಿಕೊಳ್ಳದೆ ಪ್ರಸಂಗ ನಡೀತಾ ಇರುತ್ತೆ. ಗಟ್ಟಿಯಾಗಿ ಸೌಂಡ್ ಇರ್ಬೋದು, ಇಲ್ಲಾಂದರೆ ಅಲ್ಲಿ ಹಾಡುಗಳು, ಇಲ್ಲಾಂದರೆ ದೊಡ್ಡದಾಗಿ ಒಂದು ಹಾಲ್ ಇರ್ಬೋದು, ಜನ ಜಾಸ್ತಿ ಇರ್ಬೋದು. ಅದು ನಿಜನಾ ಅಂತ ನೋಡುವಾಗ ಸುಳ್ಳು ಪ್ರಿಯರೇ. ಪವಿತ್ರ ಆತ್ಮರು 1ನೇ ಶತಮಾನದಲ್ಲಿ ಅಪೊಸ್ತಲರ ಮಧ್ಯದಲ್ಲಿ ಇಳಿದಿದ್ದಾರೆ. ಅವ್ರಿಗೆ ಏನೇನು ಮಾಡಬೇಕು ತೋರಿಸಿದ್ದಾರೆ. ಇವಾಗ ಪವಿತ್ರಾತ್ಮರು ಇದ್ದಾರಾ ಇಲ್ವ ಅಂತ ನೋಡುವಾಗ ಇದ್ದಾರೆ. ಆದರೆ ಯಾವ ರೀತಿ ಇದ್ದಾರೆ, ಹೇಗೆ ಪವಿತ್ರಾತ್ಮನ ಕೆಲಸ ಏನು? ಆತ್ಮನಾಗಿ ಪವಿತ್ರಾತ್ಮನು ಅವ್ರು ನಮ್ಮ ಹೃದಯದಲ್ಲಿ ಬರ್ತಾರೆ. ಯಾವಾಗ ಬರ್ತಾರೆ ಪವಿತ್ರಾತ್ಮರು ಅಂತ ನೋಡುವಾಗ, ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತೀರೋ ಅವಾಗ ಪವಿತ್ರಾತ್ಮನು ಹೃದಯದಲ್ಲಿ ಬರುವಂಥದ್ದು. ಪವಿತ್ರಾತ್ಮನ ಬಂದ ಮೇಲೆ ಈ ಪವಿತ್ರಾತ್ಮನ ಪ್ರಕಾರ ಯಾರ್ಯಾರು ನಡೆಸ್ತೀರೋ, ಯಾರ್ಯಾರು ನಡ್ಕೊಳ್ತೀರೋ ಅವರು ಏನಾಗ್ತಾರಂತೆ? ದೇವರಿಗೆ ಮಕ್ಕಳಾಗ್ತಾರಂತೆ. ಪ್ರಿಯರಾದ ದೇವರ ಮಕ್ಕಳಿರ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಲೋಕದಲ್ಲಿದ್ದವರು ದೇವರಿಗೆ ಮಕ್ಕಳಲ್ವ? ದೇವರಿಗೆ ಮಕ್ಕಳಾಗಿದ್ದರೂ ಲೋಕದ ರೀತಿಯಲ್ಲಿ ಏನಾಗಿದ್ದಾರೆ? ದೇವರ ದೃಷ್ಟಿಯಲ್ಲಿ ದೂರವಾಗಿದ್ದಾರೆ.
ಯಾರಿಗೆ ಮಕ್ಕಳಾಗಿದ್ದಾರೆ? ಸೈತಾನನಿಗೆ ಮಕ್ಕಳಾಗಿದ್ದಾರೆ. ಸೈತಾನನಿಗೆ ಮಕ್ಕಳಾಗಿರುವಂಥ ಇವರು, ಅಂದರೆ ದೇವರಿಂದ ದೂರವಾಗಿರುವಂಥ ಇವರು, ಮತ್ತೆ ದೇವರಿಗೆ ಮಕ್ಕಳಾಗುವಂಥ ಈ ಭಾಗ್ಯವು ಯೇಸು ಕ್ರಿಸ್ತರ ಮೂಲಕ ತಲುಪುತ್ತೆ. ಈ ಒಂದು ಭಾಗ್ಯ ಹೇಗೆ ಸಿಗುತ್ತೆ ಅಂದರೆ, ಮೊಟ್ಟ ಮೊದಲು ಕ್ರಿಸ್ತನ ರಾಜ್ಯ ಸುವಾರ್ತೆಯನ್ನು ಕೇಳಿದ ಮೇಲೆ, ಹೃದಯದಲ್ಲಿ ಒಪ್ಪಿಕೊಂಡ ನಂತರ, ಅವಾಗ ಬಾಪ್ತಿಸಮ್ ಅಂದರೆ ಬ್ಯಾಪ್ಟಿಸಮ್ ತೊಗೊಳ್ತೀವಲ್ವ, ದೀಕ್ಷಾಸ್ನಾನ ಮಾಡ್ಕೊಳ್ತೀವಿ, ಅವಾಗ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಬಂದಿದೆ. ಆ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಬಂದ ಮೇಲೆ ಆ ಒಂದು ಹೆಸರನ್ನು, ಅಂದರೆ ದೇವರಿಗೆ ಮಕ್ಕಳಾಗಿದ್ದೀವಿ ಎನ್ನುವಂಥದ್ದನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಪವಿತ್ರ ಆತ್ಮನ ಒಂದು ಮಾರ್ಗದಲ್ಲಿ ನಡಿಬೇಕು. ಅಂದರೆ ಪವಿತ್ರ ಆತ್ಮನ ಅನ್ಯೋನ್ಯತೆಯಲ್ಲಿ ನಡಿಬೇಕಂತೆ. ಪವಿತ್ರ ಆತ್ಮನ ಮೂಲಕ ಯಾರ್ಯಾರು ನಡೆಸ್ತೀರೋ, ಯಾರ್ಯಾರು ನಡ್ಕೊಳ್ತೀರೋ ಅವರು ಯಾರಿಗೆ ಮಕ್ಕಳಾಗ್ತಾರಂತ ನೋಡುವಾಗ ದೇವರಿಗೆ ಮಕ್ಕಳು. ಅದನ್ನೇ ಹೇಳಿದ್ದಾರೆ ಇಲ್ಲಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ, ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡೋನಾಗಿದ್ದಾನೆ. ಪವಿತ್ರಾತ್ಮನ ಮೂಲಕ ನಾವು ನಡೆಸ್ತಾ ಇದ್ದೀವಿ, ನಾವು ನಡ್ಕೊಳ್ತಾ ಇದ್ದೀವಿ ಅಂದರೆ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ ಅಂತಾರೆ. ಅಂದರೆ ಗುಣಗುಟ್ಟಿಕೊಂಡು ನೀವು ಏನು ಕೆಲಸ ಮಾಡಿದ್ರೂ ಅದೆಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ ಹೇಳಿ? ಆ ಕೆಲಸ ಎಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ? ಏನು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಫಲ ಇಲ್ಲ. ನೀವು ಸುವಾರ್ತೆ ಮಾಡಿದ್ದೀರಾ, ಗುಣಗುಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಗುಣಗುಟ್ಟಿಕೊಂಡು ಇಲ್ಲ ಮನೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ಇಲ್ಲ ಸಭೆಯಲ್ಲಾಗ್ಬೋದು, ಇಲ್ಲ ಕುಟುಂಬದಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಸ್ನೇಹಿತರೆಲ್ಲ ಆಗಿರ್ಬೋದು. ಯಾರಲ್ಲಿ ನಾವು ಗುಣಗುಟ್ಟಬಾರ್ದ? ಇಲ್ಲ, ಯಾರಲ್ಲಿ ಮಾಡಿಕೊಡು. ಹೊರಗಡೆ ಇದ್ದಂಥ ಅವನು ಕೂಡ ಒಬ್ಬ ಮನುಷ್ಯನು, ದೇವರ ಮಗನು, ಗೊತ್ತಿಲ್ಲ. ಅವನತ್ರ ದೇವರ ಪ್ರೀತಿ ತೋರಿಸ್ಬೇಕು. ಹೊರಗಡೆ ಇದ್ದವ್ರ ಬಳಿಯಲ್ಲಿ ದೇವರ ಪ್ರೀತಿ ತೋರಿಸ್ಬೇಕು. ಮನೆಯಲ್ಲಿ ಇದ್ದವ್ರ ಬಳಿಯಲ್ಲಿ ಕೂಡ ದೇವರ ಪ್ರೀತಿ ತೋರಿಸ್ಬೇಕು. ಮನೆಯಲ್ಲಿ ಹೆಂಡತಿ ದೇವರನ್ನ ನಂಬಿಕೊಂಡಿದ್ದಾರಾ? ಗಂಡನ್ನು ನಂಬಿಕೊಂಡಿಲ್ವಾ? ಹಾಗಾದರೆ ನಿಮ್ಮ ಪ್ರೀತಿಯಿಂದ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ, ಯಾರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ? ಗಂಡನಿಗೆ ಮಕ್ಕಳಿಗೆ ಅರ್ಥ ಆಗಬೇಕು. ಯಾರು ಅರ್ಥ ಆಗಬೇಕು? ಕ್ರಿಸ್ತನು ಅರ್ಥ ಆಗಬೇಕು, ಪವಿತ್ರಾತ್ಮನು ಅರ್ಥ ಆಗಬೇಕು, ದೇವರು ಅರ್ಥ ಆಗಬೇಕು. ಕೇಳಿಲ್ಲ, ಅವರು ದೇವರ ಮಾತನ್ನು ಕೇಳಿಲ್ಲ ಅಂದರೆ ಕ್ರಿಯೆಗಳ ಮೂಲಕ, ನಡವಳಿಕೆಯ ಮೂಲಕ, ಮಾತಿನ ಮೂಲಕ ಅರ್ಥ ಆಗಬೇಕು. ಅರ್ಥ ಆಗಬೇಕಾದ್ರೆ ಗುಣಗುಟ್ಟುತ್ತಾ ಇದ್ದರೆ ಅರ್ಥ ಆಗುತ್ತಾ? ದೇವರು ಅರ್ಥ ಆಗ್ತಾರ? ಗುಣಗುಟ್ಟುತ್ತಾ ಇದ್ದರೆ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಇದ್ದರೆ, ಪ್ರಿಯರ ದೇವ್ರ ಮಕ್ಕಳಿರೋ ದೇವರು ಅರ್ಥ ಆಗ್ತಾರಂತ ನೋಡುವಾಗ ಅರ್ಥ ಆಗಲ್ಲ. ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ವಿವಾದ ಇರಕೂಡ್ದು, ವಿವಾದ. ಇವು ನೋಡಿ, ಮನೆಯಲ್ಲಿ ವಿವಾದಗಳಿರ್ತಾ ಇರುತ್ತೆ. ಗಂಡನು ನಂಬಿದರೆ ಹೆಂಡತಿ ನಂಬಿರಲ್ಲ, ಹೆಂಡತಿ ನಂಬಿದರೆ ಗಂಡನು ನಂಬಿರಲ್ಲ, ಗಂಡ ಹೆಂಡತಿ ನಂಬಿದರೆ ಮಕ್ಕಳು ನಂಬಿರಲ್ಲ. ಎಲ್ಲ ಕುಟುಂಬದಲ್ಲಿದೆಯಾ? ಎಲ್ಲ ಕುಟುಂಬದಲ್ಲಿದೆಯಾ ಅಂತೀರ, ಇಲ್ವಂತೀರ? ಇದೇ ಪ್ರಿಯರೇ, ಇದ್ದಾಗ ದೇವರು ಹೇಳಿರುವಂಥ ಮಾತನ್ನು ನಾವು ಪಾಲಿಸ್ಬೇಕಾ ಬೇಡವಾ? ದೇವರು ಹೇಳಿರುವಂಥ ಮಾತನ್ನು ಪಾಲಿಸ್ಬೇಕಾ? ಈ ದೇಹ ಇದೆಯಲ್ಲ, ಈ ದೇಹ, ಈ ಶರೀರ ದೇವರ ನಿಯಮಕ್ಕೆ ಇದು ಒಳಪಡಲ್ಲ, ದೇವರ ವಾಕ್ಯಕ್ಕೆ ಇದು ಒಳಪಡಲ್ಲ. ಮನಸ್ಸೇನೋ, ಆತ್ಮ ಏನೋ ಸಿದ್ಧವಾಗಿದೆ, ಒಟ್ಟಿನಲ್ಲಿ ದೇವರ ಬಳಿಯಲ್ಲಿ ಹೋಗಬೇಕು, ವಾಕ್ಯವನ್ನು ಕೇಳಬೇಕು ಅಂತೇಳಿ ಆತ್ಮವೇನಾಗಿರುತ್ತೆ ಪ್ರಿಯರೇ? ಒಪ್ಪಿಕೊಳ್ಳುತ್ತೆ, ಇಲ್ಲ ಅಂತಲ್ಲ, ಆತ್ಮ ಒಪ್ಪಿಕೊಳ್ಳುತ್ತೆ. ಆದರೆ ಈ ದೇಹ ಇದೆಯಲ್ಲ, ಈ ದೇಹ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಒಂದು ಅಂಶ ಯಾವುದಪ್ಪ ಅಂದರೆ, ನಿನ್ನನ್ನು ಗೋಳಾಡುವಂತೆ ಮಾಡುವಂಥದ್ದು ಯಾರು? ನಿನ್ನನ್ನು ಗೋಳಾಡುವಂತೆ ಮಾಡುವಂಥದ್ದು ಒಂದಿದೆ ಅಂತೇಳಿ ಒಂದು ಅಂಶ ಮಾತಾಡಿದ್ದೀನಿ. ಅದು ಬೇರೆ ಯಾವುದಲ್ಲ, ಬೇರೆ ಯಾರೂ ಅಲ್ಲ, ನೀನು ಧರಿಸ್ಕೊಂಡಿರುವಂಥ ನಿನ್ನ ಶರೀರ. ನಿನ್ನ ಶರೀರ ಏನಪ್ಪ ಅಂತ ನೋಡುವಾಗ, ನೀವು ಅಂದರೆ ಶರೀರ ಅಂದರೆ ನಾವು ಅಂದ್ಕೊಳ್ತೀವಿ, ಶರೀರ ನಾವಲ್ಲ, ಒಳಗಡೆ ಆತ್ಮ ನಾವು. ಈ ಆತ್ಮ ಒಳಗಡೆ ನಾವಾಗಿರುವಾಗ ಆತ್ಮ ದೇವರ ಮೂಲಕ ಬಂದಿರುವಂಥದ್ದು. ಈ ಆತ್ಮವನ್ನು ವಂಚಿಸುವಂಥದ್ದು ಇದು. ಅದಕ್ಕೆ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ ನೋಡಿ, ಆ ಮಾತು ಎಷ್ಟು ಚೆನ್ನಾಗಿರುತ್ತೋ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ನೀವು
ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುವರು. 11ನೇ ವಚನದಲ್ಲಿ ನೋಡುವಾಗ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಿ. ದೇಹಕ್ಕೆ ಸಂಬಂಧಪಟ್ಟಂಥ ಅಭಿಲಾಷೆಗಳು ಆತ್ಮದ ಮೇಲೆ ಯುದ್ಧ ಮಾಡ್ತಾ ಇದೆಯಂತೆ. ಆತ್ಮದ ಮೇಲೆ ಯುದ್ಧ ಅಂದರೆ ಶಾರೀರಿಕವಾದಂಥ ಅಭಿಲಾಷೆಗಳು ಅಂದರೆ ಕೋರಿಕೆಗಳು. ಶಾರೀರಕ್ಕೆ ಸಂಬಂಧಪಟ್ಟಂಥ ಕೋರಿಕೆಗಳು, ಶಾರೀರಕ್ಕೆ ಸಂಬಂಧಪಟ್ಟಂಥ ಅಭಿಲಾಷೆಗಳು ಯಾವುದ್ರ ಮೇಲೆ ಯುದ್ಧ ಮಾಡುತ್ತೆ ಅಂತ ನೋಡುವಾಗ ಆತ್ಮದ ಮೇಲೆ. ಯಾವ ಆತ್ಮದ ಮೇಲೆ ಅಂತ ನೋಡುವಾಗ ನಿಮ್ಮ ಆತ್ಮದ ಮೇಲೇ. ನಿಮ್ಮ ಆತ್ಮ ಒಳಗಡೆ ನೀವು ಇದ್ದೀರಲ್ಲ, ಒಳಗಡೆ ಯಾವ ರೀತಿ ಇದ್ದೀರಾ, ನೀವು ಯಾವ ರೀತಿ ಇದ್ದೀರಾ. ಹೊರಗಡೆ ಕಾಣುವಂಥದ್ದು ನೀವಲ್ಲ, ಒಳಗಡೆ ಇರುವಂಥದ್ದೇ ನೀವು. ಒಳಗಡೆ ಇರುವಂಥ ನೀವು ಆಗಿರುವಂಥ ಆತ್ಮಕ್ಕೆ ಈ ಶರೀರ ಏನು ಮಾಡುತ್ತಂತ ನೋಡುವಾಗ ಯುದ್ಧ ಮಾಡುವಂಥದ್ದು. ಯುದ್ಧ ಬರಬೇಕಾ ಬೇಡವಾ, ಹೋಗೋಣ ಬೇಡವಾ. ಇದರಲ್ಲಿ ಒಬ್ಬರು ಕೆಟ್ಟೋದ್ರೆ ಅವರು ಏನು ಮಾಡ್ತಾರೆ, ಇನ್ನೊಂದು 4 ಮಂದಿಯನ್ನು ಒಂದು ದಾರಿಯಲ್ಲಿ ನಡೆಸ್ಕೊಂಡ್ಬಿಡ್ತಾರೆ. ಒಂದು 4 ಜನ ಒಂದಿಬ್ಬರನ್ನು ದಾರಿ ತಪ್ಪಿಸಿದಾಗ ಒಂದಿಬ್ಬರು ಇನ್ನೊಂದಿಬ್ಬರನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ನಡೀತಾ ಇರುತ್ತೆ. ಪ್ರಾರಂಭದಲ್ಲಿ ಹೀಗೇನೆ ಜಗತ್ತುಂಟಾಗ್ಲಾರ್ದ ಮೊದಲೇನೆ ಹೀಗೆ. ಪರಲೋಕದಲ್ಲಿ ಒಬ್ಬನ ಕೆಟ್ಟೋದ, ಆಮೇಲೆ ಇಬ್ಬರನ್ನ ಕೆಡಿಸ್ದ, ಆಮೇಲೆ 10 ಮಂದಿನ, ಆಮೇಲೆ 100 ಮಂದಿನ. ಅಂದರೆ ಪರಲೋಕದಲ್ಲಿ ದೂತನಿದ್ದಾನಲ್ಲ, ಒಬ್ಬನ ಕೆಟ್ಟೋಗ್ತಾನೆ, ಆನಂತರ ಇಬ್ಬರು ಕೆಟ್ಟೋಗ್ತಾರೆ, ಆನಂತರ 10 ಮಂದಿ, 20 ಮಂದಿ, 100 ಮಂದಿ, 1000 ಮಂದಿ, ಕೋಟಿ ಮಂದಿ, ಆನಂತರ ದೇವರಿಗೆ ತೊಡೆ ಹೊಡಿತಾನೆ ಅವನು. ಹೌದಲ್ವ? ಸೈತಾನ್ ಬಗ್ಗೆ ಗೊತ್ತಲ್ವ? ಈ ಭಾವನೆ ಇದ್ದಾಗ ಪ್ರಿಯರ ದೇವ್ರ ಮಕ್ಕಳಿರೋ ಹೋರಾಟ ಇಲ್ಲಂತೀರ? ದೊಡ್ಡ ಹೋರಾಟ ಇರುತ್ತೆ. ನಿಮ್ಮ ಆತ್ಮವನ್ನು ನೀವು ಕಾಪಾಡ್ಕೋಬೇಕು, ನಿಮ್ಮ ಕುಟುಂಬವನ್ನು ನೀವು ಕಾಪಾಡ್ಕೊಳ್ಬೇಕು. ಇದರಿಂದ ದೊಡ್ಡ ಹೋರಾಟ, ಯುದ್ಧ ಇದೆ. ಹೊರಗಡೆ ನಡೆಯುವಂಥ ಯುದ್ಧ ಅದು ಯುದ್ಧ ಅಲ್ಲ. ನಿಜವಾದ ಯುದ್ಧ ಶರೀರಕ್ಕೂ ಆತ್ಮಕ್ಕೂ ನಡೀತಾ ಇದೆ. ಇಲ್ಲೇ ನಮ್ಮ ದೇಹದಲ್ಲೇ ಯುದ್ಧ ನಡೀತಾ ಇದೆ. ನಾವೇನು ಮಾಡ್ತೀವಿ? ನಮ್ಮನ್ನು ನಾವು ನೋಡಿಕೊಳ್ಳದೆ ಇತರರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಪ್ರಿಯರದು. ಇದು ಏನ್ರಿ ಒಬ್ರಿಗ ಎಲ್ಲರಿಗಮ್ಮ? ಒಬ್ಬರಿಗೆ ಇದೆಯಾ? ಒಬ್ಬರಿಗೆ ಅಲ್ವೇ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಓಕೆನಾ? ನಮ್ಮೊಬ್ಬರಿಗೆ ಹೇಳ್ತಾರಂತ ಯಾರೂ ಅಂದ್ಕೋಬಾರ್ದು. ನಿಮ್ಮನ್ನು ಪ್ರೀತಿಸ್ತಾ ಇದೆ. ಪ್ರೀತಿ ಇರುವುದರಿಂದನೇ ಒಂದು ಕುಟುಂಬದಗೋಸ್ಕರ ಆದರೂ ಕೂಡ ನಾನು ಹೊರಡ್ತೀನಿ. ಕೇಳಬೇಕು ಅಂತ ಆಸೆ ಇದ್ದರೆ ಅಣ್ಣ ಬನ್ನಿ ಅಂದಾಗ ಒಂದು ಕುಟುಂಬದಗೋಸ್ಕರ ಕೂಡ ಹೋಗೋದಕ್ಕೆ ನಾವು ರೆಡಿ ಇರ್ತೀವಿ. ವಾಕ್ಯಗಳನ್ನು ಕೇಳಬೇಕು, ಬನ್ನಿ ವಾಕ್ಯಗಳನ್ನು ತಿಳಿಸಿ ಅಂದಾಗ ನಾವು 10 ಕುಟುಂಬ ಇದೆಯಾ, 20 ಕುಟುಂಬ ಇದೆಯಾ, ಎಷ್ಟು ಜನ ಬರ್ತಾ ಇದ್ದಾರೆ, ನಮಗೆ ಎಷ್ಟು ಹಣ ಬರುತ್ತೆ, ಆ ಮೈಂಡಲ್ಲಿ ನಾನಿಲ್ಲ. ಆ ಮೈಂಡಲ್ಲಿ ಯಾವಾಗಲೂ ಇರಲ್ಲ ಪ್ರಿಯರೇ. ಯಾವಾಗಲೂ ಇವಾಗ ಒಂದು ವೇಳೆ ಭವನ ಇದೆ ಅಂದರೂ ಕೂಡ ಈ ಭವನದ ಮೂಲಕ ದೇವರ ಸೇವೆ ಹೇಗೆ ಅಭಿವೃದ್ಧಿ ಮಾಡಬೇಕು, ದೇವರ ಜ್ಞಾನ ಹೇಗೆ ನಾನು ಪರಿಚಯ ಮಾಡಬೇಕು, ಇಂತಹ ಆಲೋಚನೆಯಲ್ಲಿ ನಾನು ಇರ್ತೀನಿ. ನಮ್ಮ ಮಕ್ಕಳು ಕೂಡ ಹೇಳೋದಷ್ಟೇ, ಹೀಗೇನೂ ಹೋಗಬೇಕು. ಸಭೆಯಲ್ಲಿ ಅಷ್ಟೇ, ನನ್ನ ಆತ್ಮೀಯರು ಯಾರಿದ್ದರೂ ಕೂಡ ನೀವು ಆತ್ಮಿಕವಾಗಿ ಬೆಳಿಬೇಕು, ಡೆವಲಪ್ ಆಗಬೇಕು. ಆತ್ಮಿಕವಾಗಿ, ಭೌತಿಕವಾಗಿ ಅಲ್ಲ. ಭೌತಿಕವಾಗಿ ಇದ್ದರೂ ಇಲ್ಲದೆ ಇದ್ದರೂ ನೀವು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಉನ್ನತರಾಗಿ ಕಾಣಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಏನು ಬರೆಯಲ್ಪಟ್ಟಿದೆ ಇಲ್ಲಿ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಡವಳಿಕೆ ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿ ಕಾಣಬೇಕಾ? ಮತ್ತು ಕುಟುಂಬದಲ್ಲಿ ಯೋಗ್ಯವಾಗಿ ಕಾಣಬೇಕು. ಅವರ ಮಧ್ಯದಲ್ಲಿ, ಸಭೆಯಲ್ಲಿ, ಎಲ್ಲದರಲ್ಲಿ ದೇವರು ನೋಡ್ತಾ ಇರ್ತಾರೆ. ಅಮ್ಮ ನೋಡ್ತಾರಾ? ಅಯ್ಯ ನೋಡ್ತಾರಾ? ಎಲ್ಲರನ್ನೂ ನೋಡ್ತಾರೆ. ನಾವು ಇಲ್ಲಿ ಯಾಕೆ ಬರ್ತಾಯಿದ್ದೀವಿ ಅಂದರೆ ವಾಕ್ಯಗಳನ್ನು ಕಲಿಯೋದಕ್ಕೆ ಬರ್ತಿದ್ವಿ. ಬೇರೆ ರಾಜಕೀಯ ಬೇಡ ನಮಗೆ, ಹೌದಲ್ವಾ? ಏನು ಬೇಡ, ದೇವರು ಬೇಕು, ಯೇಸು ಪ್ರಭು ಬೇಕು, ನಮಗೆ ಅವರ ಜ್ಞಾನ ಬೇಕು,
ಅವರ ಜ್ಞಾನದಲ್ಲಿ ನಾವು ಬೆಳಿಬೇಕು. ಲೌಕಿಕವಾದದ್ದು ಬೇಡ. ಲೌಕಿಕವಾದದ್ದು ಇದ್ದರೆ ನಾವು ಖಂಡಿತವಾಗಿ ಹಾಳಾಗ್ತೀವಿ. ಖಂಡಿತ, ಡೌಟ್ ಇಲ್ಲ ರೀ. ದೇವರ ವಚನ ಇದೆಯಲ್ಲ, ಯೇಸು ಪ್ರಭು ಮಾತಂದರೆ ಮಾತು, ಅದ್ಭುತವಾದಂಥ ಮಾತು. ಯೇಸು ಕ್ರಿಸ್ತರನ್ನು ಅಪ್ಪಿಕೊಳ್ಳೋಣ, ಅವರ ಧ್ಯಾನದಲ್ಲಿ ಇರೋಣ, ಅವ್ರು ಏನು ಹೇಳ್ತಾರೋ ಆ ಮಾತಿಗೆ ಒಳಪಡೋಣ. ಪ್ರಿಯರ ದೇವ್ರ ಮಕ್ಕಳಿರ, ಮತ್ತೆ ಬನ್ನಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಆತ್ಮನಿಂದ ನಡೆಸ್ಕೊಳ್ಬೇಕು. ಆತ್ಮನನ್ನು ಬಿಟ್ಟು, ದೇವರ ಆತ್ಮನನ್ನು ಬಿಟ್ಟು ಶಾರೀರಿಕವಾದಂಥ ಆಲೋಚನೆಯಿಂದ ನಡೆಸ್ಕೊಂಡ್ರೆ ಅವರು ದೇವರಿಗೆ ಮಕ್ಕಳಲ್ಲ. ಯಾರಿಗೆ ಮಕ್ಕಳಲ್ಲ? ದೇವರಿಗೆ ಮಕ್ಕಳಲ್ಲ. ಕೆಳಗಡೆ ಮಾತು ನೋಡಿ, 15, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ, ತಂದೆ ಅಂದರೆ ಮಗನ ಭಾವ ಅಂದರೆ ಏನು? ದಾಸನ ಭಾವ ಅಂದರೆ ಏನು? ಮಗನ ಭಾವವನ್ನು ಇಲ್ಲ ದಾಸನ ಭಾವವನ್ನು ಅಂದರೆ ಅರ್ಥ ಏನು ಪ್ರೇರೆ? ಇವಾಗ ದಾಸನ ಭಾವ ಅಂದರೆ ನೋಡಿ, ದಾಸನು ಅಂದರೆ ಒಬ್ಬ ಸೇವಕನು, ದಾಸನು ಅಂದರೆ ಒಬ್ಬ ಗುಲಾಮನು, ದಾಸನು ಅಂದರೆ ಒಬ್ಬ ಯಜಮಾನನಿಗೆ ಒಳಪಟ್ಟಂಥ ವ್ಯಕ್ತಿ. ದಾಸನು ಅಂದರೆ ಸೇವಕನು, ಗುಲಾಮನು, ಒಬ್ಬ ಯಜಮಾನನಿಗೆ ಒಳಪಟ್ಟಂಥ ವ್ಯಕ್ತಿ. ಒಬ್ಬ ಯಜಮಾನನಿದ್ದಾನೆ. ದಾಸನು ಅಂದರೆ ಒಬ್ಬ ಯಜಮಾನನಿದ್ದಾನೆ. ದಾಸನು ಅಂದರೆ ಆ ದಾಸನಿಗೆ ಒಬ್ಬ ಯಜಮಾನನಿದ್ದಾನಂತ ಅರ್ಥ. ಸೇವಕನು, ಗುಲಾಮನು. ಇವು ನೋಡಿ, ಯೋಸೇಪನು ಇದ್ದಾನೆ ಪ್ರಿಯರೇ. ಯೋಸೇಪನು ಯಾರ ಮಗನು? ಯೋಸೇಪನು ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಪನು ಯಾರ ಮಗನು? ತಂದೆ ಯಾಕೋಬ. ಯಾಕೋಬನ ಮನೆಯಲ್ಲಿ ಮಗನಿದ್ದಾನೆ. ಯಾಕೋಬನ ಮನೆಯಲ್ಲಿ ಕೆಲವರು ಮಕ್ಕಳಿದ್ದಾರೆ. ಆತನ ಮನೆಯಲ್ಲಿ ಇದ್ದಾಗ ಮಗನು ಯಾವ ರೀತಿ ಇರ್ತಾನೆ? ಮಗನು ಅಂದರೆ ದಾಸನಾಗಿರ್ತಾನ, ಸೇವಕನಾಗಿರ್ತಾನ? ತಂದೆ ತಾಯಿಗಳಿಗೆ ಸೇವಕನ ಅಥವಾ ವಾರಸುದಾರನು? ತಂದೆ ತಾಯಿಗಳಿಗೆ ಮಕ್ಕಳಿದ್ದಾರಂದರೆ ಆ ಮಕ್ಕಳು ತಂದೆ ತಾಯಿಗಳಿಗೆ ವಾರಸುದಾರರು, ತಂದೆಗೆ ಬಾಧ್ಯಸ್ಥರು. ಅಲ್ಲಿ ಮನೆಯಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಹೌದಲ್ವ? ತಂದೆ ಮನೇಲಿ ಏನಿರುತ್ತೆ ಹೇಳಿ? ಸ್ವಾತಂತ್ರ್ಯ ಎನ್ನುವಂಥದ್ದು ಇರುತ್ತೆ. ಭಯ ಇರಲ್ಲ, ಹಕ್ಕುದಾರ ಇರುತ್ತೆ. ತಂದೆಯ ಮನೆಯಲ್ಲಿ ಬಾಧ್ಯಸ್ಥನು. ಏನೇನಿರುತ್ತೆ ಪ್ರಿಯರೇ? ಮೊದಲನೇದಾಗಿ ಭಯ ಇರಲ್ಲ, ಎರಡನೇದಾಗಿ ಸ್ವತಂತ್ರ ಇರುತ್ತೆ, ಮೂರನೇದಾಗಿ ಆ ಮನೆಯಲ್ಲಿ ಬಾಧ್ಯಸ್ಥನು, ಹಕ್ಕುದಾರನು. ತಂದೆ ಏನಿದೆಯೋ ಅದರಲ್ಲಿ ಹಕ್ಕುದಾರ. ಇವಾಗ ಯೋಸೇಪನನ್ನು ಅಣ್ಣಂದಿರು ಮಾರ್ತಾರೆ. ಮಾರಿದಾಗ ಅವ್ರೇನು ಮಾಡ್ತಾರಂತ ನೋಡುವಾಗ ಐಗುಪ್ತ ದೇಶಕ್ಕೆ ಹೋಗಿ, ಅಂದರೆ ಯೋಸೇಪನನ್ನು ಕೊಂಡುಕೊಂಡವರು ಅವ್ರೇನು ಮಾಡ್ತಾರಂದರೆ ಅಣ್ಣಂದಿರ ಮೂಲಕ ಕೊಂಡುಕೊಳ್ತಾರೆ. ಇವರೇನು ಮಾಡ್ತಾರಂತ ನೋಡುವಾಗ ಐಗುಪ್ತ ದೇಶದಲ್ಲಿದ್ದವರಿಗೆ ಮಾರ್ತಾರೆ. ಅಲ್ಲಿ ಫೋಟಿಫರನಿಗೆ ಮಾರುವಂಥದ್ದು. ಯೋಸೇಪನನ್ನು ಫೋಟಿಫರನಿಗೆ ಮಾರಿದಾಗ ಫೋಟಿಫರನ್ ಏನು ಮಾಡ್ತಾನಂತ ನೋಡುವಾಗ ತನ್ನ ಮನೆಯಲ್ಲಿ ಸೇವಕನಾಗಿ ನೇಮಿಸಿಕೊಳ್ಳುವಂಥದ್ದು. ದೇವರ ಆಶೀರ್ವಾದ ಇರುವಂಥದ್ದು ಪಕ್ಕಕ್ಕಿಡೋಣ. ದಾಸನ ಭಾವವು ಅಂದಾಗ ಈ ದಾಸನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡುವಾಗ, ಒಬ್ಬ ಯಜಮಾನನಿಗೆ ಗುಮಾಸ್ತನು, ಸೇವಕನು, ಗುಲಾಮನಾದರೆ ಸ್ವತಂತ್ರ ಇಲ್ಲ, ಭಯ ಇರುತ್ತೆ, ಹೌದಲ್ವ? ಭಯ ಏನಂಥದ್ದು ಇರುತ್ತಾ? ಭಯ. ಯಾಕೆಂದರೆ ಏನು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸ ಕಂಪ್ಲೀಟಾಗಿ ಮಾಡಲೇಬೇಕು, ಭಯದಿಂದ ಮಾಡಲೇಬೇಕು. ಇದು ಪರಿಸ್ಥಿತಿ. ದಾಸನಿಗಿರುವಂಥ ಪರಿಸ್ಥಿತಿ ಇಷ್ಟೇ. ಇನ್ನು ಕೆಲವರು ಅಲ್ಲಲ್ಲಿ ಕೊಂಡುಕೊಳ್ತಾ ಇರ್ತಾರೆ, ಮನುಷ್ಯರನ್ನು ಕೊಂಡುಕೊಳ್ಳುವಂಥದ್ದು. ಈಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಬಂದಿದೆ. ಇರಲಿ, ಒಂದು ಕಾಲದಲ್ಲಿ ಮನುಷ್ಯರನ್ನು ಕೊಂಡುಕೊಳ್ತಾ ಇದ್ದರು, ಗುಮಾಸ್ತರಾಗಿ ಮನೆಯಲ್ಲಿ ಕೆಲಸ ಕೊಟ್ಟು.
ಅಂಥ ಪರಿಸ್ಥಿತಿ ಯೋಸೇಫನಿಗೆ ಬಂದಿದೆ. ಯೋಸೇಫನು ಗುಮಾಸ್ತನಾಗಿ ಸೇವಕನಾಗಿ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೋಸೇಫನು ಸೇವಕನಾದನು. ಯಾರಿಗೆ? ಪೋಟಿಫರನಿಗೆ. ಸೇವಕನಂದಾಗ ಪ್ರಿಯರ ದೇವರ ಮಕ್ಕಳಿರ, ತಂದೆಯ ಮನೆಯಲ್ಲಿ ಇದ್ದಂಥ ಸ್ವಾತಂತ್ರ್ಯ ಯಜಮಾನನ ಮನೆಯಲ್ಲಿ ಇರಲ್ಲ. ಇರುತ್ತಾ? ಸ್ವಾತಂತ್ರ್ಯ ಇರುತ್ತಾ? ಸ್ವೇಚ್ಛೆ ಇರುತ್ತಾ? ಇಲ್ಲ, ಭಯ ಇರುತ್ತೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ ಪ್ರಿಯರೇ. 11ನೇ ವಚನವನ್ನು, 15ನೇ ಅಧ್ಯಾಯ 11ನೇ ವಚನವನ್ನು. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು. 2 ಮಕ್ಕಳಿದ್ದಾರೆ, ಒಬ್ಬ ಯಜಮಾನನಿಗೆ, ಒಬ್ಬ ತಂದೆಗೆ, ಒಬ್ಬ ಮನುಷ್ಯನಿಗೆ. 2 ಮನುಷ್ಯರಿರುವಾಗ, 2 ಮಕ್ಕಳಿರುವಾಗ ಆ 2 ಮಕ್ಕಳಲ್ಲಿ ಕಿರಿಮಗನು ಬಂದು, ಅಪ್ಪ ನನಗೆ ಆಸ್ತಿ ಕೊಡು. ಯಾಕೆ ಮಗನೇ, ಏನು ಕಡಿಮೆ ಮಾಡಿದ್ದೀನಿ? ನಿನಗೇನಾದರೂ ಕಡಿಮೆ ಮಾಡಿದ್ದೀನ? ಇಲ್ಲಲ್ಲ. ನೀನು ಏನು ಬೇಕು ಊಟ ಮಾಡು, ಒಳ್ಳೆ ರೀತಿಯಿಂದ ಇರು ಮಗನೇ. ಇಲ್ಲಪ್ಪ, ನಾನು ಹೊರಗಡೆ ಹೋಗ್ತೀನಿ, ನನಗೆ ಇಲ್ಲಿ ಸಾಕಾಯಿತು. ಹೊರಗಡೆ ಯಾಕೆ? ಇಲ್ಲ, ಅನೇಕ ಪ್ರಾಂತಗಳನ್ನು ನೋಡಬೇಕು, ಸುಖ ಪಡಬೇಕು, ಎಂಜಾಯ್ ಮಾಡಬೇಕು ನಾನು. ಸರಿ, ಹೋಗಿ ಸ್ವಲ್ಪ ದುಡ್ಡು ತೊಗೊಂಬಂದು ಮತ್ತೆ ವಾಪಸ್ ಬಂದ್ಬಿಡಲ್ಲ. ಇಲ್ಲ ಇಲ್ಲ, ಎಲ್ಲ ಆಸ್ತಿ ನನಗೇನು ಬರಬೇಕು, ನನಗೆ ಬರತಕ್ಕ ಪಾಲನ್ನು ಕೊಡು, ನನಗೆ ಬರತಕ್ಕ ಪಾಲನ್ನು ಕೊಡು. ನಿಮ್ಮ ಸಹವಾಸ ಬೇಡ, ನೀನು ಬೇಡ, ನಿನ್ನ ಸಹವಾಸ ಬೇಡ, ನಾನು ದೂರ ಹೋಗ್ತೀನಿ. ನೋಡು ಮಗನೇ, ಆಲೋಚನೆ ಮಾಡು. ಇಲ್ಲಪ್ಪ, ತಂದೆ ಮಾತನ್ನು ಕೇಳಲ್ಲ. ಕೇಳದೆ ಇವನು ಏನಾಗ್ತಾನಂತ ನೋಡುವಾಗ, ತಂದೆಯ ಬಳಿಯಲ್ಲಿ ಇರುವಂಥ ಆಸ್ತಿಯನ್ನು ತಗೊಂಡು, ಅಂದರೆ ತನಗೆ ಬರತಕ್ಕಂಥ ಪಾಲನ್ನು ತಗೊಂಡು ಹೊರಟೋಗ್ತಾನೆ. ಹೊರಟೋದ ಮೇಲೆ ಹಣ ಇರುವಾಗ ಆ ಕಡೆ ಈ ಕಡೆ ತಿರುಗಾಡ್ತಾನೆ, ಎಂಜಾಯ್ ಮಾಡ್ತಾನೆ, ಕುಡಿತಾನೆ, ಏನೇನು ಬೇಕೋ ಸುಖ ಎಲ್ಲ ಅನುಭವಿಸ್ತಾನೆ. ಕೊನೆಯದಾಗಿ ದುಡ್ಡೆಲ್ಲ ಖಾಲಿ, ಹಣವೆಲ್ಲ ಖಾಲಿ ಆಗುತ್ತೆ. ಹಣ ಎಲ್ಲ ಖಾಲಿ ಆದಾಗ 1 ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, ಮತ್ತೆ ಯಾರು ಕೊಡ್ತಾರೆ ಬಂದು? ಯಾರು ಬಂದು ಕೊಡ್ತಾರೆ? ಸ್ನೇಹಿತರು ಕೊಡ್ತಾರಾ? ಯಾರು ಕೊಡ್ತಾರೆ? ಇಲ್ಲ. ಹಸಿವು ಸ್ಟಾರ್ಟ್ ಆಯಿತು. ಆ ಪ್ರಾಂತದಲ್ಲಿ ಬರಗಾಲ ಬಂದಿದೆ. ಆ ಮನುಷ್ಯನಿರುವಂಥ ಆ ಪ್ರಾಂತದಲ್ಲಿ ಬರಗಾಲ ಬಂದಿದೆ. ಇವಾಗ ಏನು ಮಾಡಬೇಕು? ಊಟಕ್ಕೆ ಗತಿ ಇಲ್ಲ. ಎಲ್ಲಾದರೂ ಕೆಲಸ ಕೊಡ್ತೀರಾ? ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಕೆಲಸ ಸಿಗ್ತಾ ಇದೆ? ಅಣ್ಣ, ನನಗೆ ಹಸಿವು ಆಗ್ತಾಯಿದೆ, ಸ್ವಲ್ಪ ಕೆಲಸ ಕೊಡಿ. ಊಟ ಕೊಡಿ, ಊಟ ಮಾಡಿದ್ಮೇಲೆ ನಿಮ್ಮ ಕೆಲಸ ಮಾಡ್ತೀನಿ. ಇಲ್ಲಪ್ಪ, ನಮಗೇನೇ ಇಲ್ಲ ಊಟ, ನಿನಗೆಲ್ಲಿ ಕೊಡಲಿ? ಅಲ್ಲೆಲ್ಲಿ ಹೂಡಿಕೊಂಡು ಕೊನೆಯದಾಗಿ ಹಂದಿಗಳು ಮೇಯಿಸುವಂಥ ಯಜಮಾನನ ಬಳಿಯಲ್ಲಿ ಹೋದಾಗ ಅಲ್ಲಿ ಕೆಲಸ ಸಿಕ್ಕಿದೆ. ಏನು ಕೆಲಸ ಸಿಕ್ಕಿದೆ ಅಂತ ನೋಡುವಾಗ, ಹಂದಿಗಳನ್ನು ಮೇಯಿಸುವಂಥದ್ದು. ಹಂದಿಗಳನ್ನು ಮೇಯಿಸುವಂಥದ್ದಾ? ಹೌದು. ಅಣ್ಣ, ನನಗೆ ಹಸಿವು ಆಗ್ತಾಯಿದೆ, ಹಂದಿಗಳನ್ನು ಮೇಯಿಸ್ತೀನಿ, ಮೊದಲು ಊಟ ಕೊಡಿ ಅಣ್ಣ. ಮೊದಲು ಕೆಲಸ ಆಮೇಲೆ ಊಟ, ಮೊದಲು ಕೆಲಸ ಆಮೇಲೆ ಊಟ. ಮೇಯಿಸ್ಬೇಕು, ಹಸಿವು ಆಗ್ತಾ ಇದೆ. ಏನು ಪರಿಸ್ಥಿತಿ ಅಂತ ನೋಡುವ. ಕೊನೆಯದಾಗಿ ಈ ಹಂದಿಗಳು ತಿನ್ನುವಂಥ ಕಾಯಿಗಳನ್ನು ತಿಂದು ನನ್ನ ಹಸಿವನ್ನು ತೀರಿಸ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಈ ಹಂದಿಗಳು ತಿನ್ನುವಂಥ ಪರಿಸ್ಥಿತಿ ಬಂದಾಗ ಏನ್ರಿ, ಆ ಎಂಜಲನ್ನು ನೋಡಿ ಯಾರಾದರೂ ತಿಂತಾರ? ತಿನ್ನೋದಕ್ಕೆ ಇಷ್ಟಪಡ್ತಾರ? ಹಂದಿಗಳಂದ್ರೇ ಇಷ್ಟಪಡಲ್ಲ. ಹಾಗಿರುವಾಗ ಹಂದಿಗಳನ್ನು ಮೇಯಿಸುವಂಥದ್ದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಮನಸ್ಸನ್ನು ಸಾಯಿಸ್ಕೊಂಡು, ಅಂದರೆ ಅಲ್ಲಿ ಏನಪ್ಪ ಅಂತ ನೋಡುವಾಗ, ಮನಸ್ಸನ್ನು ಸಂಪೂರ್ಣವಾಗಿ ಸಾಯಿಸ್ಕೊಂಡು ಹೊಟ್ಟೆಗೋಸ್ಕರ ಕೆಲಸ ಮಾಡಲೇಬೇಕು, ನಿರುವಿಲ್ಲ ಅವನಿಗೆ. ಇವಾಗ ಕೊನೆಯದಾಗಿ ಏನೋ ಒಂದು ಅದು ತಿನ್ನುವಂಥ ಹಂದಿಗಳು ತಿನ್ನುವಂಥದ್ದು ಪದಾರ್ಥ ತಿಂದು ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಯೋಚನೆ ಮಾಡುವಾಗ ಆವಾಗ ಬುದ್ಧಿ ಬರುತ್ತೆ ಅವನಿಗೆ. ನಾನು ಸೀದಾ ನಮ್ಮಪ್ಪ ದೊಡ್ಡ ಶ್ರೀಮಂತನು, ನಮ್ಮ ತಂದೆ ದೊಡ್ಡ ಶ್ರೀಮಂತನು, ನನ್ನ ತಂದೆಯ ಮನೆಯಲ್ಲಿ ಬಹಳ ಮಂದಿ ಕೆಲಸಗಾರರಿದ್ದಾರೆ, ಎಲ್ಲರಿಗೂ ಆ ಕೆಲಸವನ್ನು ಕೊಡುವಂಥ ನಮ್ಮ ತಂದೆ, ಧಾರಾಳವಾಗಿ ಊಟವನ್ನು ಕೊಡುವಂಥ ನನ್ನ ತಂದೆ ಇದ್ದಾನೆ.
ಅಂಥ ತಂದೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀನಲ್ಲ, ಇದು ದರಿದ್ರ, ಈ ದರಿದ್ರೆ ಆಗಬೇಕು ನನಗೆ ಅಂತೇಳಿ ಆಲೋಚನೆ ಮಾಡಿ ಹೋದ್ರೆ ನಮ್ಮಪ್ಪ ಸೇರಿಸ್ಕೊಳ್ತಾನ? ಪರವಾಗಿಲ್ಲ, ನಮ್ಮಪ್ಪ ಸೇರಿಸ್ಕೊಳ್ಳೋದು ಹೋದ್ರೆ ಕನಿಷ್ಠ ಪಕ್ಷದಲ್ಲಿ ಗುಮಾಸ್ತನಾಗಿ ಸೇರಿಸ್ಕೊಳ್ತೇನೆ, ನಾನು ಹೋಗೇ ಹೋಗ್ತೀನಿ, ಆತ ಏನಂದ್ರೂ ಪರವಾಗಿಲ್ಲ, ನಮ್ಮ ತಂದೆ ಹತ್ರ ಒಂದು ಮಾತ್ರ ಅಂದರೆ ಪರವಾಗಿಲ್ಲ ಅಂತೇಳಿ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ತಾನೆ ಆ ಮನುಷ್ಯ. ನಮ್ಮಪ್ಪ ಏನಂದ್ರೂ ಪರವಾಗಿಲ್ಲ, ಹೋಗ್ತೀನಿ ಅಪ್ಪ. ನಾನು ನಿನ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ದೊಡ್ಡ ಪಾಪ ಮಾಡಿದ್ದೀನಪ್ಪ, ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡು, ನಿನಗೆ ಮಗನು ಅನ್ನಿಸ್ಕೊಳ್ಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ. ನೋಡಿ ಬದಲಾವಣೆ ಹೇಗೆ ಬಂದಿದೆ. ಬದಲಾವಣೆ ಅಂದರೆ ಹಾಗೆ ಬರಬೇಕು. ಬದಲಾವಣೆ ಅಂದರೆ ಹಾಗೆ ಪ್ರಿಯರು. ಇವಾಗ ದೇವರ ಬಳಿಯಲ್ಲಿ ಬದಲಾವಣೆ ಅಂದರೆ ಈ ಲೋಕದಲ್ಲಿ ನಾವು ಪಾಪಿಗಳು ತಂದೆ, ನಮ್ಮನ್ನು ಪ್ರೀತಿಸ್ತೀರಾ? ನಾವು ಮಾತನಾಡಿದ್ರು ಎಲ್ಲ ಹೊಲಸು ಮಾತುಗಳು, ಕೆಟ್ಟ ಮಾತುಗಳು, ಮುಖದಲ್ಲಿ ನೋಡುವಾಗ ಕೋಪ ಇದೆ, ಆವೇಶ ಇದೆ. ಇಂಥ ನಮ್ಮಂಥ ಅಭಾಗ್ಯರನ್ನು, ದೌರ್ಭಾಗ್ಯರನ್ನು ನೀವು ಪ್ರೀತಿಸ್ತೀರಾ ತಂದೆ? ನೀವು ಪ್ರೀತಿಸ್ತೀರಾ? ಹೌದು ಮಗನೇ, ಹೌದು ಮಗನೇ, ಪ್ರೀತಿಸ್ತೀನಿ ನಾನು. ನೀವು ದೌರ್ಭಾಗ್ಯರಾದರೂ, ನೀವು ಅಭಾಗ್ಯರಾದರೂ, ನೀವು ದುಷ್ಟರಾದರೂ, ನೀವು ಪಾಪಿಗಳಾದರೂ ನಿಮ್ಮನ್ನು ಪ್ರೀತಿಸ್ತೀನಿ. ಯಾಕೆಂದರೆ ನಿಮ್ಮನ್ನು ಎತ್ತಿದ್ದೀನಿ ನಾನು, ನಿಮ್ಮನ್ನು ನಾನು ಎತ್ತಿದ್ದೀನಿ. ನಮ್ಮನ್ನು ಎತ್ತಿದ್ದಾರೆ ದೇವರು. ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳೇನ, ಆ ಮನುಷ್ಯನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ನನ್ನ ತಂದೆಯ ಮನೆಗೆ ಹೋಗ್ತೇನೆ, ಗುಮಾಸ್ತನಾಗಿ ಕೆಲಸ ಮಾಡುತ್ತೇನೆ, ಅಪ್ಪನಿಗೆ ಕೇಳ್ಕೊಳ್ತೀನಿ ಖಂಡಿತವಾಗಿ, ಅಪ್ಪ ನಿನ್ನ ದೃಷ್ಟಿಯಲ್ಲಿ ನಾನು ಪಾಪ ಮಾಡಿದ್ದೀನಿ, ನಾನು ಪಾಪಿ, ನಿಮ್ಮ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಪ್ಪ, ದಯಮಾಡಿ ನನ್ನನ್ನು ಕ್ಷಮಿಸು ಅಂಥೇಳಿ ಮನಸ್ಸಿನಲ್ಲಿ ಸಿದ್ಧನಾಗಿ ತಂದೆ ಬಳಿಯಲ್ಲಿ ಹೋಗ್ತಾನೆ. ಹೋಗುವಾಗ ದೂರದಿಂದ ಬರುವಂಥ ಮಗನನ್ನು ನೋಡಿ ತಂದೆ ಎಷ್ಟು ಉಲ್ಲಾಸ ರೀ, ನನ್ನ ಮಗ ಇವಾಗ ಬದಲಾವಣೆ ಆಗಿದ್ದಾನೆ, ಬರ್ತಾ ಇದ್ದಾನೆ, ನನ್ನ ಬಳಿಗೆ ಬರ್ತಾ ಇದ್ದಾನೆ. ಬರುವಾಗ ಪ್ರಿಯರ ದೇವ್ರ ಮಕ್ಕಳಿರ ಆ ಮಗನ ಪರಿಸ್ಥಿತಿ ಏನು, ಬಟ್ಟೆಗಳು ಹೇಗಿರುತ್ತೆ, ಎಲ್ಲ ಹೊಲಸಾಗಿದೆ ಅಲ್ವಾ, ಗಡ್ಡ ಎಲ್ಲ ಬಿಟ್ಕೊಂಡು ಎಲ್ಲ ಹೊಲಸಾಗಿದ್ದಾನಲ್ವಾ, ತಿನ್ನೋದಕ್ಕೆ ಕೂಳಿಲ್ಲದೆ, ಆಹಾರ ಇಲ್ಲದೆ, ಒಂದು ರೀತಿಯಲ್ಲಿ ಬಡಕನಾಗಿ ಹೇಗಿರ್ತಾನೆ ಪ್ರಿಯರ ದೇವ್ರ ಮಕ್ಕಳಿರ? ಆಕಾರ ಹೇಗಿರುತ್ತೆ? ಸ್ನಾನ ಮಾಡದೆ, ವಸ್ತ್ರಗಳಿಲ್ಲದೆ, ಊಟ ಇಲ್ಲದೆ, ಗಡ್ಡ ಬಿಟ್ಟುಕೊಂಡು ಬಂದಾಗ ಆ ಮಗನ ಹೊರಗಡೆ ಆಕಾರ ಹೇಗಿರುತ್ತೆ ಅಂತ ನೋಡುವಾಗ ವಿಚಿತ್ರವಾಗಿರುತ್ತೆ. ಆದರೆ ತಂದೆಗೆ ಅರ್ಥ ಆಗಿದೆ, ನನ್ನ ಮಗನು ತನ್ನ ತಪ್ಪನ್ನು ಒಪ್ಪಿಕೊಂಡು ಬರ್ತಾ ಇದ್ದಾನಂತೇಳಿ ದೂರದಿಂದ ಬರುವಂಥದ್ದು ನೋಡಿ ಓಡಿ ಹೋಗ್ತಾ ಇದ್ದಾನೆ. ತಂದೆ ಓಡಿ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದರೆ ತಂದೆ ಓಡಿ ಹೋಗ್ತಾ ಇದ್ದಾನೆ. ಅಂಥ ತಂದೆ ರೀ ಪರಲೋಕದಲ್ಲಿರುವಂಥ ನಮ್ಮ ತಂದೆ. ನೀನು ಹತ್ತಿರ ಒಂದು ಹೆಜ್ಜೆ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು, ನಾನು ತಪ್ಪು ಮಾಡಿದ್ದೀನಪ್ಪ ಮನಸ್ಫೂರ್ತಿ ಅಂತೇಳಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ದೇವರು ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ತಾನೆ, ಬರ್ತಾನೆ ಅಪ್ಪಿಕೊಳ್ಳೋದಕ್ಕೆ. ಬಾ ಮಕ್ಕಳ, ಪರಲೋಕದಲ್ಲಿರುವಂಥ ತಂದೆ ಅಪ್ಪಿಕೊಳ್ಳೋದಕ್ಕೆ ಕರೀತಾನೆ, ಬಾ ಮಕ್ಕಳಿನ. ದೇವರ ಮನಸ್ಸು ಅದು, ದೇವರ ಮನಸ್ಸು ಪ್ರಿಯರ ದೇವರ ಮಕ್ಕಳಿರ. ಅಂದರೆ ಆ ಯೇಸು ಪ್ರಭು ಆಗಿರ್ಬೋದು, ತಂದೆ ಆದ ದೇವರಾಗಿರ್ಬೋದು, ಈ ಮಾತು ಕರೆದಾಗ ಎಷ್ಟು ಅದ್ಭುತ ರೀ. ಆ ಮಾತು ಅರ್ಥ ಆಗಿದೆಯಾ? ದೇವ್ರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀವ ನಾವು ಅಂತ ನೋಡುವಾಗ ಅರ್ಥ ಆಗಲಿಲ್ಲ. ಹೊರಗಡೆ ಹೋದಾಗ ದಾಸನಾಗಿ ಎಂಥ ಪರಿಸ್ಥಿತಿ. ದಾಸನಂದರೆ ಮನೆಯಲ್ಲಿ ಹೇಗಿದೆ ರೀ, ತಂದೆಯ ಮನೆಯಲ್ಲಿ ಹೇಗಿದೆ, ಸ್ವತಂತ್ರನೂ. ಹೊರಗಡೆ ಹೋದಾಗ ತಿನ್ನೋದಕ್ಕೆ ಆಹಾರ ಇಲ್ಲದ ಪರಿಸ್ಥಿತಿ. ಅಂದರೆ ದಾಸನಂದರೆ ಹಾಗಿರುತ್ತೆ ರೀ, ದಾಸನ ಪರಿಸ್ಥಿತಿ ಅಂದರೆ ಹಾಗಿರುತ್ತೆ. ವಿದೇಶಗಳಿಗೆ ಹೋಗ್ತಾರಲ್ಲ ನಮ್ಮ ಕೆಲವರು, ಮನೆಯಲ್ಲಿ ಕುಟುಂಬದಲ್ಲಿ ಸಂಪಾದನೆಗೋಸ್ಕರ ದಾಸರಾಗ್ತಾರೆ ಪ್ರಿಯರಿ. ಅವ್ರು ಹೇಳಿದ ಕೆಲಸವನ್ನು ಮಾಡಿಕೊಂಡು ಜೀವಿಸುವಂಥ ಪರಿಸ್ಥಿತಿ. ತಂದೆಯಾದ ದೇವರು ಒಂದು ಸಾರಿ ನೀವು ಆಲೋಚನೆ ಮಾಡಿ, ಮನೆಯಲ್ಲಿ ತಾಯಿ ಇದ್ದಾಳ, ಅಪ್ಪನಿದ್ದಾನ, ಆ ಮನೆಯಲ್ಲಿ ನಿನಗೆ ಸ್ವಾತಂತ್ರ್ಯ, ಆ ಮನೆಯಲ್ಲಿ ನಿನಗೆ ಸ್ವಾತಂತ್ರ್ಯ.
ಮನೆಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ತವಕ ಪಡ್ತಾ ಇರ್ತಾರೆ. ನನ್ನ ಮಕ್ಕಳು ಹೇಗೆ ತಪ್ಪು ಹೋಗ್ತಾರೇನೋ, ಕಷ್ಟದಲ್ಲಿ ಬೀಳ್ತಾರೇನೋ, ಬಾಧೆಯಲ್ಲಿ ಬೀಳ್ತಾರೇನೋ ಅಂತೇಳಿ ತಂದೆ ತಾಯಿಗಳು ರಾತ್ರಿ ಹಗಲು ಮಕ್ಕಳಿಗೋಸ್ಕರ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಯೋಚನೆ ತಂದೆಯಲ್ಲಿರುವಂಥ ಯೋಚನೆ, ತಾಯಿಯಲ್ಲಿರುವಂಥ ಯೋಚನೆ ನಮ್ಮ ಪ್ರಭುವಲ್ಲಿದೆ ಅಂದರೆ ಒಂದು ಸರಿ ನೀವು ಯೋಚನೆ ಮಾಡಿ. ಆ ದೇವರಲ್ಲಿ ಇದೆ ಅಂದರೆ ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತಿಸ್ತಾ ಇದ್ದೀನಿ ಅಂತಾರೆ. ನಾನು ನಿಮಗೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ. ಯಾಕೆ? ನೀವು ನನಗೆ ಮಕ್ಕಳು ನನ್ನ ಬಳಿಗೆ ಬನ್ನಿ. ಏನಾಗಿದ್ದಾರೆ ಅಂತ ನೋಡುವಾಗ ಬಾನಿಸರಾಗಿದ್ದಾರೆ, ಲೋಕಕ್ಕೆ ಬಾನಿಸರಾಗಿದ್ದಾರೆ. ಬಾನಿಸರಾಗಿರುವಂಥ ಇವರನ್ನು ಕಾಪಾಡೋದಕ್ಕೆ ಆ ತಂದೆಯಾದ ದೇವರು ಕೈ ಚಾಚಿ ಕರೆಯುವಂಥದ್ದು. ಇಸ್ರಾಯೇಲರ ಕಾಲದಲ್ಲೇ ಆಗಿರ್ಬೋದು, ಇಲ್ಲ ಅನ್ಯರನ್ನಾಗಿರ್ಬೋದು, ಪ್ರತಿಯೊಬ್ಬರನ್ನು ಅನ್ಯರನ್ನು ಕೂಡ ಕರೀತಾ ಇದ್ದಾನಿಲ್ಲ ಅಂತ ನೋಡುವಾಗ ಅನ್ಯರು ಕೂಡ ದೇವರ ಮೂಲಕ ಬಂದವರೇ. ಮನುಷ್ಯನೇ ದೇವರ ಮಗನು. ಮನುಷ್ಯನಿದ್ದಾನ ದೇವರ ಮಗನು. ಕುಲ ಜಾತಿ ಏನಿಲ್ಲ. ಅನ್ಯರು ಅಂದರೆ ದೇವರನ್ನು ತಿಳಿಯದವರು. ಇಸ್ರಾಯೇಲರು ಅಂದರೆ ದೇವರನ್ನು ಅರ್ಥವರು. ಕ್ರೈಸ್ತರು ದೇವರನ್ನು ತಿಳ್ಕೊಂಡವರು, ದೇವರನ್ನು ಅರ್ಥ ಮಾಡಿಕೊಂಡವರು. ಅನ್ಯರು ದೇವರನ್ನು ತಿಳಿಯದವರು ಅಷ್ಟೇ. ಅನ್ಯರು ಕ್ರೈಸ್ತರು ಎರಡೂ ಗುಂಪಿನವರು ದೇವರಿಗೆ ಮಕ್ಕಳು. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನವನ್ನು, ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನು. ಅಂದರೆ ಅನ್ಯರನ್ನು ಕರೀತಾ ಇದ್ದಾನೆ, ಇಸ್ರೇಲ್ ಜನಾಂಗದವರನ್ನು ಕರೀತಾ ಇದ್ದಾನೆ. ಅವ್ರಿಗೂ ನಾನಿದ್ದೇನೆ, ನಿಮಗೂ ನಾನಿದ್ದೇನೆ ಮಕ್ಕಳಿರ ಅಂತಾನೆ. ದೇವರೇ ನೀವು ಇದ್ದೀರಾ ಗೊತ್ತು. ನಮ್ಮದು ನಮ್ಮ ಲೋಕನೇ ಚೆನ್ನಾಗಿದೆ ದೇವರೇ, ಲೋಕನೇ ಸುಖವಾಗಿದೆ ದೇವರೇ. ಲೋಕನೇ ಹೇಗಿದೆ? ಪ್ರಿಯರ ದೇವ್ರ ಮಕ್ಕಳಿರ, ಈ ಹಂದಿಗಳಿರ್ತಾವಲ್ಲ, ಈ ಹಂದಿಗಳನ್ನು ಶುಭ್ರ ಮಾಡಿ ಮತ್ತೆ ಆ ಮೋರಿಯಲ್ಲಿ ಹೋಗ್ಬಿಡ್ರಿ ನೀವು ಅಂತೇಳಿ ಇವುಗಳನ್ನು ಶುಭ್ರ ಮಾಡಿ ಅವುಗಳಿಗೆ ಏನು ಆಹಾರ ಕೊಟ್ಟರು ಮತ್ತೆ ಇವು ಎಲ್ಲಿಗೆ ಹೋಗ್ತಾ ಇರ್ತಂದು ನೋಡುವಾಗ ಅಲ್ಲಿ ತಂಪಾಗಿದೆ, ಅಲ್ಲೇ ಸುಖವಾಗಿದೆ, ಆ ವಾಸನೆಯೇ ನಮ್ಗೆ ಇಷ್ಟ ಅಂತೇಳಿ ಇವು ಅಲ್ಲಿಗೆ ಹೋಗ್ತವೆ. ದೇವರೇನಪ್ಪ ಅಂದರೆ ನಮ್ಮನ್ನು ಕರೀತಾ ಇರ್ತಾನೆ. ಕೆಲವರೇನೋ ಮನಸ್ಫೂರ್ತಿಯಿಂದ ದೇವ್ರ ಬಳಿಗೆ ಬರ್ತಾರೆ. ಇನ್ನು ಕೆಲವರೇನಪ್ಪ ಅಂದರೆ ಬೇಡ, ಲೋಕನೇ ಸುಖವಾದಂಥದ್ದು. ಲೋಕ ಹೇಗಿದೆ? ಲೋಕ ಮೋರಿ. ಹಂದಿಗಳಿಗೆ ಮೋರಿ ಯಾವ ರೀತಿ ಇದೆಯೋ ಇವರಿಗೆ ಲೋಕನೇ ಒಂದು ತಂಪು ಪ್ರದೇಶ ರೀ. ಅದು ಮೋರಿಯಪ್ಪ, ಇಲ್ಲ ಅದೇ ಬೇಕು ನಮಗೆ, ಅದೇ ಸುಖವಾಗಿದೆ, ಅದೇ ಚೆನ್ನಾಗಿದೆ. ದೊಡ್ಡವರು ಹೇಳ್ತಾರೆ, ಯಾಕಪ್ಪ ಹಂಗೆ ಮಾಡ್ತೀವಿ? ಇಲ್ಲಪ್ಪ ಚೆನ್ನಾಗಿದೆ, ನಾವು ದೇವ್ರ ಬಳಿಯಲ್ಲಿ ಹೋಗೋಣ, ದೇವರ ಬಳಿಯಲ್ಲಿ ಪ್ರಾರ್ಥನೆಗೆ ಹೋಗಪ್ಪ, ಪ್ರಾರ್ಥನೆಗೆ ಹೋಗೋಣ ಬನ್ನಿ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ ಕೆಲವರು ಹೇಗೆ ಮಾಡ್ತಾರೆ ಹೇಳಿ? ತಂದೆ ತಾಯಿಗಳಿಗೆ ಒತ್ತಾಯದಿಂದ ಬರ್ತಾ ಇರ್ತಾರೆ. ನಮ್ಮಪ್ಪ ಬೈತಾ ಇರ್ತಾನೆ, ಯಾಕೆ ಸುಮ್ಮನೆ ಹೋಗಿ ಬಂದರೆ ಆಯಿತು ಅಂತ. ಅಂದರೆ ಇವರು ಯಾರಪ್ಪ ಅಂತ ನೋಡುವಾಗ ತಂದೆ ತಾಯಿಗಳಿಗೆ ಭಯಪಟ್ಟು ಬಂದಿದ್ದಾರೆ. ತಂದೆ ತಾಯಿಗಳಿಗೆ ಭಯಪಟ್ಟು ಬಂದಿದ್ದೀರಾ? ಇಲ್ಲ ಯಾರೋ ಕರೀತಾ ಇದ್ದಾರಂತೇಳಿ ಅವ್ರಿಗೋಸ್ಕರ ಬರ್ತೀವ? ಯಾರೋ ಕರೆದಿದ್ದಾರೆ ಸಭೆಯಲ್ಲಿ, ಯಾರೋ ಕರೀತಾ ಇದ್ದಾರೆ, ಇಲ್ಲ ಅಂದರೆ ತಂದೆ ತಾಯಿಗಳು ಏನೋ ಅಂದುಕೊಳ್ತಾರೆ, ಹೋಗಿಲ್ಲ ಅಂದರೆ, ಇಲ್ಲ ರಾಮ ಪಾಸ್ಟರ್ ಬಂದರೆ ಮತ್ತೆ ಅವ್ರು ಏನಾದರೂ ಬೇಜಾರು ಮಾಡ್ಕೊಳ್ತಾರೆ ಹೋಗಿಲ್ಲ ಅಂದರೆ, ಅಂಥ ಆಲೋಚನೆ ಏನಾದರೂ ಇದೆಯಾ? ಅಂಥ ಆಲೋಚನೆ ಇದ್ದರೆ ಅದು ಏನು ಗೊತ್ತಾ? ದಾಸತ್ವ. ಅಂದರೆ ದಾಸನ ಒಂದು ಭಾವನೆ. ನಾವು ನಮ್ಮ ತಂದೆಯ ಬಳಿಯಲ್ಲಿ ಹೋಗಬೇಕು, ದೇವರ ಬಳಿಯಲ್ಲಿ ಹೋಗಬೇಕು, ದೇವರ ಮಾತುಗಳನ್ನು ನಾವು ಕೇಳಬೇಕು ಎನ್ನುವಂಥ ಆಲೋಚನೆ ಇರುತ್ತಲ್ಲ, ಇದು ಸಂತೋಷವಾಗಿ ಬರಬೇಕಾದಂಥದ್ದು. ಧಾರಾಳವಾಗಿ ಯಾರೋ ಕರೆದಾರೆ ಎಂದು, ಏನೋ ಅಂದುಕೊಳ್ತಾರೆ ಎಂದು, ಏನೋ ದುಃಖ ಪಡ್ತಾರೆ ಎಂದು ಬರುವಂಥದ್ದು ಅವಶ್ಯಕತೆ ದೇವರಿಗಿಲ್ಲ. ನಿನ್ನ ಮನಸ್ಫೂರ್ತಿಯಿಂದ ಧಾರಾಳವಾಗಿ ನೀವು ಬರಬೇಕಾಗತ್ತೆ, ಧಾರಾಳವಾಗಿ ನೀವು ಕೊಡಬೇಕಾಗತ್ತೆ, ಧಾರಾಳವಾಗಿ ಸೇವೆ ಮಾಡಬೇಕಾಗತ್ತೆ. ಮನಸ್ಫೂರ್ತಿಯಿಂದ
ಯಾರು ಮಾಡ್ತಾರೋ ಬಿಡ್ತಾರೋ ಅವಶ್ಯಕತೆ ಇಲ್ಲ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಲ್ಲ. ನಾವು ತಿಳಿದವರು ಎಷ್ಟು ಮಂದಿ ತಿಳಿದಿದ್ದೀವೋ ಅಷ್ಟು ಮಂದಿ ನಾವು ಧಾರಾಳವಾಗಿರಬೇಕು, ಸ್ವೇಚ್ಛವಾಗಿ. ದೇವರು ಮಗನ ಭಾವವನ್ನು ಕೊಟ್ಟಿದ್ದಾರೆ ವಿನಃ ದಾಸನ ಭಾವವಲ್ಲ ಅಂತಾರೆ. ದಾಸನ ಭಾವವಲ್ಲ. ದಾಸನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡುವಾಗ ಹಾಗಿರುತ್ತೆ. ಯೋಸೇಫನ ಪರಿಸ್ಥಿತಿ ಹೇಗಿತ್ತು? ಇಬ್ಬರು ಮಕ್ಕಳಿದ್ದಾರೆ, ಕಿರಿಮಗನು ಹೊರಟೋಗ್ತಾನೆ, ಅವನು ಪರಿಸ್ಥಿತಿ ಹೇಗಿದೆ? ಹೊರಗಡೆ ಹೋದ್ಮೇಲೆ ತಂದೆಯ ಬಳಿಯಲ್ಲಿ ಬಂದಾಗ ಎಷ್ಟು ಅದ್ಭುತ ರೀ. ಇವಾಗ ನಾವು ದೇವರ ಬಳಿಗೆ ಬರ್ತಾ ಇದ್ದೀವಿ, ದೇವರ ಬಳಿಗೆ ಬಂದಿದ್ದೀವಿ, ದೀಕ್ಷೆ ಸ್ಥಾನ ಪಡ್ಕೊಂಡ ನಂತರ ದೇವರ ಬಳಿಗೆ ಬಂದಿದ್ದೀವಿ. ದೇವರ ಬಳಿಗೆ ಬಂದ ಮೇಲೆ, ದೀಕ್ಷಾ ಸ್ನಾನ ಪಡ್ಕೊಂಡ ಮೇಲೆ ದೇವರ ಬಳಿಗೆ ಬಂದಿದ್ದೀವ? ದೇವರ ಬಳಿಗೆ ಬಂದ ಮೇಲೆ ಮತ್ತೆ ಲೌಕಿಕವಾದಂಥ ಭಾವನೆಗಳು, ಲೌಕಿಕವಾದಂಥ ಆಲೋಚನೆಗಳು, ಲೌಕಿಕವಾದಂಥ ಕ್ರಿಯೆಗಳು ಇದ್ದಾಗ ನಾವು ಏನಾಗಿದ್ದೀವಿ? ಮಕ್ಕಳಾಗಿದ್ದೀವ ಅಥವಾ ಇಲ್ಲಾಂದರೆ ದಾಸನ ಒಂದು ಭಾವನೆಗಳನ್ನು ಹೊಂದಿಕೊಂಡಿದ್ದೀವ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಾಗಿದ್ದರೆ ಸ್ವತಂತ್ರವಾಗಿರ್ತೀವಿ, ಮಕ್ಕಳಾಗಿದ್ದರೆ ಯಥಾರ್ಥವಾಗಿರ್ತೀವಿ. ದೇವರಿಗೆ ಮಕ್ಕಳಾದರೆ ತಿರುಗಿ ನೀವು ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಒಂದು ಸಾರಿ ಆಲೋಚನೆ ಮಾಡಿ, ಕೆಳಗಡೆ ಮಾತು, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಯಾರ ಭಾವವನ್ನು? ಮಗನ ಭಾವನೆಯನ್ನು. ಮಗನು ಯಾರು? ದೇವರ ಮಗನು ಯೇಸು ಕ್ರಿಸ್ತರು. ಇನ್ಯಾರು? ಪವಿತ್ರಾತ್ಮನು. ಯೇಸು ಕ್ರಿಸ್ತನ ಭಾವನೆಯನ್ನಾಗಿರ್ಬೋದು, ಇಲ್ಲ ಪವಿತ್ರಾತ್ಮನ ಭಾವನೆಯನ್ನು ಆಗಿರ್ಬೋದು ಹೊಂದಿದರೆ ನಾವು ಮಕ್ಕಳಾದರೆ, ದೇವರಿಗೆ ಮಕ್ಕಳಾದರೆ ಅಂದರೆ ಪವಿತ್ರಾತ್ಮನ ಮೂಲಕ ನಾವು ನಡೆಸ್ಕೊಂಡ್ರೆ ದೇವ್ರಿಗೆ ಮಕ್ಕಳಾಗ್ತೀವಿ. ದೇವರಿಗೆ ಮಕ್ಕಳಾದರೆ ಮಗನ ಭಾವನೆಯನ್ನು ಹೊಂದಿದ್ದೀವಿ. ಮಗನ ಭಾವನೆಯನ್ನು ಹೊಂದಿದಾಗ ಹೇಗಿರ್ತೀವಿ? ಸ್ವತಂತ್ರರು. ದೇಹಕ್ಕೆ ದಾಸರಲ್ಲ, ಸೈತಾನನಿಗೂ ಬಾನಿಸರಲ್ಲ, ಯಾರಿಗೂ ಬಾನಿಸರಲ್ಲ. ನಾವು ಈ ಸಮಾಜದಲ್ಲಿ ನಾವು ಸೇವೆ ಮಾಡ್ಬೋದು, ಕೆಲಸ ಮಾಡ್ಬೋದು, ಇರ್ಬೋದು, ಅದಿರಲಿ. ಆದರೆ ದೇವರು ನಮಗೆ ಕೊಟ್ಟಂಥ ಭಾಗ್ಯ ಇದೆ ನೋಡಿ. ಎಂಥ ಭಾಗ್ಯ ಕೊಟ್ಟಿದ್ದಾನಂತ ನೋಡುವಾಗ, ನೀವು ನನಗೆ ಮಕ್ಕಳು ಎನ್ನುವಂಥ ಭಾಗ್ಯವನ್ನು. ನಾವು ಯಾರಿಗೆ ಮಕ್ಕಳು? ದೇವರಿಗೆ ಮಕ್ಕಳು. ದೇವರಿಗೆ ಮಕ್ಕಳು ಅಂದರೆ ದೇವರು ಹೇಗಿದ್ದಾರೆ ಪ್ರಿಯರೇ? ದೇವರು ಎಂಥವರು? ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ಮಹಾದೇವರು, ಮಹಾಶಕ್ತನಾಗಿರುವಂತಹ ಆತನಿಗೆ ನಾವು ಮಕ್ಕಳಾಗಿದ್ದೀವಿ. ಮಹಾಶಕ್ತನಾಗಿರುವಂಥ ಆತನಿಗೆ ನಾವೇನಾಗಿದ್ದೀವಿ ಪ್ರಿಯರೇ? ಮಕ್ಕಳಾದಾಗ, ದೇವರಿಗೆ ಮಕ್ಕಳಾದಾಗ ಈ ದಾಸನ ಸ್ವಭಾವ ನಮ್ಮಲ್ಲಿರಬೇಕಾ? ದಾಸನ ಹೋಲಿಕೆ, ದಾಸನ ಸ್ವಭಾವಗಳಿರಬೇಕಾ? ದಾಸನ ಹೋಲಿಕೆ ಅಲ್ಲ, ದಾಸನ ಸ್ವರೂಪ ಅಲ್ಲ, ದಾಸನ ಏನ್ರಿ ಸ್ವಭಾವಗಳಲ್ಲ, ಮಗನ ಸ್ವಭಾವ ಅಂದರೆ ಪವಿತ್ರಾತ್ಮನಲ್ಲಿರುವಂಥ ಸ್ವಭಾವಗಳು, ಇಲ್ಲಾಂದರೆ ಯೇಸು ಕ್ರಿಸ್ತನಲ್ಲಿರುವಂಥ ಸ್ವಭಾವಗಳು, ಆತನ ಗುಣಗಳು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಕಾಣಬೇಕಂತೆ. ಪ್ರತಿಯೊಬ್ಬರಲ್ಲಿ. ಇವಾಗ ಆ ದೇವರಿಗೆ ಮಕ್ಕಳಾದರೆ ಎಷ್ಟು ದೊಡ್ಡ ಭಾಗ್ಯ ಪ್ರಿಯರೇ! ಸ್ವಲ್ಪನ ದೊಡ್ಡದ? ಆ ತಂದೆಗೆ ನಾವು ಮಕ್ಕಳಾಗುವಂಥದ್ದು ಇದೆಯಲ್ಲ, ಅದು ಮಹಾ ದೊಡ್ಡ ಭಾಗ್ಯ. ಅದು ಅಂಥ ದೊಡ್ಡ ಭಾಗ್ಯವನ್ನು, ಶ್ರೇಷ್ಠ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಾಗ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ? ಕಳ್ಕೊಳ್ತಾ ಇದ್ದೀವ, ಕಾಪಾಡಿಕೊಳ್ತಾ ಇದ್ದೀವ? ಅದು ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ಬಲಿ ಮಾಡಿರುವುದರಿಂದ, ತ್ಯಾಗ ಮಾಡಿರುವುದರಿಂದ ಇಂಥ ದೊಡ್ಡ ಭಾಗ್ಯವನ್ನು ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ.
ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಅಂತಾರೆ. ಅಂದರೆ ಇವರು ಯೇಸುಕ್ರಿಸ್ತರು ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಮಗನ ಸ್ಥಾನವನ್ನು, ಮಕ್ಕಳ ಸ್ಥಾನವನ್ನು ಕಲ್ಪಿಸಿಕೊಡೋದಕ್ಕೆ ತ್ಯಾಗ ಆಗಿರುವಂಥದ್ದು. ಇಂಥ ದೊಡ್ಡ ಭಾಗ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವಾ ಅಥವಾ ಕಾಪಾಡಿಕೊಳ್ತಾ ಇದ್ದೀವಾ ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗುತ್ತೆ, ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗುತ್ತೆ. ಏನ್ರಿ, ಇವಾಗ ದಾಸನ ಬಗ್ಗೆ ಅಂತ ಅಂದಾಗ ದಾಸನ ಭಾವನೆಗಳು ಅಂದಾಗ ಗೊತ್ತಾಯಿತು. ಅದೇ ಭಾವನೆ ಇದ್ದಾಗ ನಮ್ಮ ಹತ್ರ ಸ್ವಾತಂತ್ರ್ಯ ಇಲ್ಲ. ಇವಾಗ ದೇವರ ಬಳಿಗೆ ಬರಬೇಕಾದ್ರೆ ಸ್ವತಂತ್ರವಾಗಿ ಬರ್ತಾ ಇದ್ದೀವಾ ಅಥವಾ ಏನಾದರೂ ಭಯ ಇಟ್ಕೊಂಡು ಬರ್ತಾ ಇದ್ದೀವಾ? ಭಯ ಅವಶ್ಯಕತೆ ಇಲ್ಲ. ನಾವು ದೇವರ ಬಳಿಗೆ ಹೋಗ್ತಾ ಇದ್ದೀವಿ. ಭಯ ಯಾವಾಗಿರುತ್ತೆ ಅಂದರೆ ಪಾಪ ಮಾಡಿದಾಗ, ತಪ್ಪುಗಳು ಮಾಡಿದಾಗ, ಪಾಪ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಭಯ ಇರುತ್ತೆ. ಪ್ರಿಯರೇ, ಯಾವಾಗ ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವೋ ಅವತ್ತು ನಾವು ದೇವರಿಗೆ ಮಕ್ಕಳಾಗಿದ್ವಿ. ದೇವರಿಗೆ ಮಕ್ಕಳಾಗಿರುವಂಥ ನಾವು ಪ್ರತಿನಿತ್ಯ ಯಥಾರ್ಥವಾಗಿ ಜೀವಿಸಬೇಕು ಅಂತಲೇ ಹೇಳ್ತಾರೆ. ಮಗನ ಭಾವನೆ ಇವಾಗ ಯೇಸು ಕ್ರಿಸ್ತರ ಮಗನು, ಪವಿತ್ರಾತ್ಮನ ಮಗನು, ನಾವು ಕೂಡ ಮಕ್ಕಳಾಗಿರುವಂಥ ನಾವು ಮಕ್ಕಳ ಭಾವನೆ ಇರಬೇಕು. ಮಕ್ಕಳ ಭಾವನೆ ಇದ್ದಾಗ ದೇವರ ಬಳಿಯಲ್ಲಿ ನಾವು ಏನಾಗ್ತೀವಿ ಅಂತೇಳಿ ಇದರಲ್ಲಿ ನೋಡಿ, ಅಲ್ಲಿ ಅದೇ 8ನೇ ಅಧ್ಯಾಯ ಕೆಳಗಡೆ ಮಾತು, 8ನೇ ಅಧ್ಯಾಯ 16ನೇ ವಚನ, 8:16. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಯಾರಿಗೆ ಬಾಧ್ಯರು? ದೇವರಿಗೆ ಬಾಧ್ಯರು, ಕ್ರೈಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂದರೆ ಕೆಳಗಡೆ ಒಂದು ವಿಷಯವನ್ನು ಹೇಳುವಂಥದ್ದು. ಇವಾಗ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಅಂದರೆ ಯೇಸು ಕ್ರಿಸ್ತರ ಮೂಲಕ ಬಾಧ್ಯರಾಗಿದ್ದೀವಿ, ತಂದೆಗೆ ಬಾಧ್ಯರಾಗಿದ್ದೀವಿ, ಯೇಸು ಕ್ರಿಸ್ತರಿಗೆ ಬಾಧ್ಯರಾಗಿದ್ದೀವಿ. ಅಂದರೆ ಈ ಒಂದು ಮನೆಯಲ್ಲಿ ಮಗನಿರ್ತಾನಲ್ಲ, ಒಂದು ದೊಡ್ಡ ಮನೆಯಲ್ಲಿ ಒಂದು ಶ್ರೀಮಂತರ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ, ಈ ಮಕ್ಕಳು ತಂದೆಗೆ ಏನ್ರಿ ವಾರಸುದಾರರು. ಇವಾಗ ನಾವು ದೇವರಿಗೆ ವಾರಸುದಾರರಾಗಿದ್ದೀವಿ, ಬಾಧ್ಯಸ್ಥರು. ದೇವರಿಗೆ ವಾರಸುದಾರರು, ಬಾಧ್ಯಸ್ಥರಾಗಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಅವರು ಬಲಿಯಾದರು. ಎರಡನೇದಾಗಿ ಬಲಿಯಾದ ಮೇಲೆ ನಾವು ತಿಳ್ಕೊಂಡ ಮೇಲೆ ಇವಾಗ ವಾಕ್ಯದ ಪ್ರಕಾರ ಇಲ್ಲಾಂದರೆ ಪವಿತ್ರಾತ್ಮ ನಡ್ಕೊಂಡಾಗ ಬಾಧ್ಯಸ್ಥರಾಗ್ತೀವಿ. ಅದನ್ನು ಕಾಪಾಡ್ಕೊಳ್ಬೇಕು, ಉಳಿಸ್ಕೊಳ್ಬೇಕಾದ್ರೆ ದೇವರಿಗೆ ಬಾಧ್ಯರು, ಕ್ರೈಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂದರೆ ಯೇಸು ಕ್ರಿಸ್ತರು ಮರಣದಲ್ಲಿ ಪಾಲುಗಾರರಾಗಿದ್ದಾರಲ್ಲ, ಯೇಸು ಕ್ರಿಸ್ತರು ಎಲ್ಲಿ? ಮರಣ ಹೊಂದಿದ್ದಾರೆ. ಈ ಮರಣದಲ್ಲಿ ನಾವು ಕೂಡ ಏನಾಗಬೇಕಂತೆ? ಪಾಲುಗಾರರಾಗಬೇಕಂತೆ. ಮರಣದಲ್ಲಿ ಪಾಲುಗಾರರು. ನಾವು ಯಾವುದರಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ? ರೊಟ್ಟಿಯಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ಹಾಡುಗಳಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ಏನೋ ಸ್ವಲ್ಪ ಕಾಣಿಕೆ ಕೊಡುವುದರಲ್ಲಿ ಕೂಡ ಪಾಲುಗಾರರಾಗ್ತಾ ಇದ್ದೀವಿ, ವಾಕ್ಯ ಓದೋದರಲ್ಲಿ, ಶ್ರಮೆಯಲ್ಲಿ ಪಾಲುಗಾರರಾಗ್ತಾ ಇದ್ದೀವ? ಶ್ರಮೆಯಲ್ಲಿ ಪಾಲುಗಾರರು. ಹಾಡಿನಲ್ಲಿ ಒಂದು ರೀತಿಯಲ್ಲಿ ಓಕೆ, ವಾಕ್ಯ ಓದುವುದರಲ್ಲಿ ಅದೊಂದು ರೀತಿಯಲ್ಲಿ ಓಕೆ, ಇನ್ನೇನಪ್ಪ ಏನೋ ಸ್ವಲ್ಪ ಕಾಣಿಕೆ ಕೊಡೋದ್ರಲ್ಲಿ ಓಕೆ, ಅಲ್ಲಿ ಒಂದು ಸ್ವಲ್ಪ ಇದೆ. ಇಲ್ಲಿ ಗಮನಿಸಬೇಕು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವೆವು. ಕ್ರೈಸ್ತನು
ಪ್ರಿಯರ ದೇವರ ಮಕ್ಕಳಿರ, ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಬೇಕಂತೆ. ಎಷ್ಟು ಬಾಧೆಗಳು, ಎಷ್ಟು ಹಿಂಸೆಗಳು ಅಂತ ನೋಡುವಾಗ ಏನ್ರಿ, ಆತನು ಹುಟ್ಟಿದಂದಿನಿಂದ ಹಿಂಸೆಗಳು ಪ್ರಾರಂಭವಾಗಿದೆಯಾ? ಯಾವಾಗ ಹುಟ್ಟಿದ್ದಾರೋ ಅಂದಿನಿಂದ ಯೇಸು ಕ್ರಿಸ್ತರನ್ನು ಕೊಂದಾಗಬೇಕು. ಆಮೇಲೆ ದೊಡ್ಡವರಾದ ಮೇಲೆ ಶ್ರಮೆಗಳು, ಹಿಂಸೆಗಳು, ಶೋಧನೆಗಳಿದೆಯಾ? ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಬೇಕಂತೆ. ಅಲ್ಲಿ ಪರಿಪೂರ್ಣರಾಗಿ, ಅಂದರೆ ದೇವರ ಬಳಿಯಲ್ಲಿ ಪರಿಪೂರ್ಣರಾಗಿ, ಸಂಪೂರ್ಣರಾಗಿ ದೇವರ ಮಕ್ಕಳಾಗಿ ಅನಿಸ್ಕೊಳ್ಬೇಕು. ಇಲ್ಲ ಪರಲೋಕವನ್ನು ನಾವು ಪಡ್ಕೊಳ್ಬೇಕು, ಪರಲೋಕದಲ್ಲಿ ಬಾಧ್ಯಸ್ಥರಾಗಬೇಕು ಅಂದರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪ್ರಭು ಅನುಗ್ರಹ ಮಾಡಿದ್ದಾರೆ. ಪ್ರಭು ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಇವಾಗ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಯಾವಾಗ? ವಾಕ್ಯವನ್ನು ತಿಳ್ಕೊಂಡು ನಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆಯನ್ನು ಪಡ್ಕೊಂಡಾಗ ದೇವರಿಗೆ ನಾವು ಮಕ್ಕಳಾಗುವಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಮಕ್ಕಳಾದ ಮೇಲೆ ಮತ್ತೆ ಪರಿಪೂರ್ಣರಾಗಬೇಕಲ್ಲ. ಮಕ್ಕಳಾಗಿದ್ದೀವಿ, ಮಕ್ಕಳಾದ ಮೇಲೆ ಮತ್ತೆ ತಂದೆಯ ಇಷ್ಟವನ್ನು ನೆರವೇರಿಸ್ಬೇಕೇ ಬೇಡವಾ? ಇವಾಗ ನನಗೆ ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳು ಆ ಮಕ್ಕಳು ಮತ್ತು ನನಗೋಸ್ಕರ, ಇಲ್ಲ ನಾನು ಏನು ಮಾಡ್ತಾಯಿದ್ದೀನೋ ಅದ್ರಿಗೋಸ್ಕರ ಅವರು ಕರೆಕ್ಟಾಗಿ ಕೆಲಸ ಮಾಡಿದಾಗ ನನಗೆ ಸಂತೋಷವಾಗುತ್ತೆ. ನನಗೆ ಸಂತೋಷವಾಗಬೇಕಾದ್ರೆ ಅವರು ಏನು ಮಾಡಬೇಕು ಅವರು ಅಂತ ನೋಡುವಾಗ ಖಂಡಿತವಾಗಿ ನನ್ನ ಇಷ್ಟವನ್ನು ಅವ್ರು ನೆರವೇರಿಸಬೇಕಾಗತ್ತೆ. ಇವಾಗ ನಾವು ದೇವರಿಗೆ, ಪ್ರಿಯರ ದೇವ್ರ ಮಕ್ಕಳಿರೋ ಒಳಪಟ್ಟು ದೇವರ ಇಷ್ಟವನ್ನು ನಾವು ನೆರವೇರಿಸ್ಬೇಕಂತೆ. ದೇವರ ಇಷ್ಟವನ್ನು ನಾವು ನೆರವೇರಿಸಬೇಕಾದ್ರೆ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಜೀವಿಸ್ಬೇಕಂತೆ. ಯೇಸು ಕ್ರಿಸ್ತರು ಹೇಗೆ ಏನು ಹೇಳಿದ್ದಾರೆ ಅಂತ ನೋಡುವಾಗ, ಅವ್ರು ಯಾವ ರೀತಿ ಬಾಧೆಗಳನ್ನು ಅನುಭವಿಸಿದಾರೋ ಅದೇ ಬಾಧೆಗಳನ್ನು ಆ ರೀತಿ ನಾವು ಪಾಲುಗಾರರಾಗಬೇಕಂತೆ. ಪಾಲುಗಾರರು ಎಲ್ಲಿ ಪಾಲುಗಾರರಾಗಿದ್ದೀವಿ? ಪ್ರಾರ್ಥನೆ ಗೊತ್ತಿಲ್ಲ, ತಂದೆ ಮಗ ಪವಿತ್ರಾತ್ಮ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಇವಾಗ ಏನಪ್ಪ ಅಂದರೆ ಜಸ್ಟ್ ತಿಳ್ಕೊಂಡಿದ್ದೀವಿ, ಬಂದಿದ್ದೀವಿ, ಓಕೆ. ಮತ್ತು ತುಂಬ ಇದೆಯಾ, ಸ್ವಲ್ಪ ಇದೆಯಾ? ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳು, ನಿಮ್ಮೆಲ್ಲರಿಗೋಸ್ಕರ ಆತನು ಬಲಿಯಾದ, ನಮ್ಮೆಲ್ಲರಿಗೋಸ್ಕರ ಆತನು ಬಲಿಯಾದ. ಇವಾಗ ನಮ್ಮ ಸಹೋದರ ನಿಮಿತ್ತವಾಗಿ ನಾವೇನಾಗಬೇಕಂತೆ ಬಲಿ ಆಗಬೇಕು. ಬಲಿ ಅಂದರೆ ನಿಮ್ಮ ಕೆಲಸ. ಇವಾಗ ನೋಡಿ, ಇವಾಗ ದೇವರ ವಾಕ್ಯ ಕಲಿಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕಾ ಇಲ್ವಾ? ದೇವರ ವಾಕ್ಯವನ್ನು ಕಲಿಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕಾ? ವಾಕ್ಯಕ್ಕೆ ಟೈಮ್ ಕೊಡಬೇಕಾ? ಒಂದು ದಿನದಲ್ಲಿ ಬರುತ್ತಾ? ಒಂದು ದಿನ 2 ದಿನದಲ್ಲಿ ಬರಲ್ಲ. ಮೊದಲನೇದಾಗಿ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು, ಆನಂತರ ಜೀರ್ಣ ಮಾಡ್ಕೋಬೇಕು, ಆನಂತರ ಸುವಾರ್ತೆಗೋಸ್ಕರ ಸಿದ್ಧರಾಗಬೇಕು, ಸೇವೆಗೋಸ್ಕರ ಸಿದ್ಧರಾಗಬೇಕು. 2 ಅವಕಾಶಗಳಿದೆ ನಮ್ಮಲ್ಲಿ. ಒಂದು, ನಾವು ಕಷ್ಟಪಟ್ಟು ವಾಕ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಹೊರಗಡೆ ಹೋಗಿ ಸುವಾರ್ತೆ ಮಾಡ್ಬೋದು. ಇಲ್ಲ ಅಂದರೆ ಸಭೆಯಲ್ಲಿ ವಾಕ್ಯದ ಪ್ರಕಾರ ಯಾರು ಸೇವೆ ಮಾಡ್ತಾ ಇರ್ತಾರೋ ಅಂಥವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇವಾಗ ನಿಮ್ಮ ಪ್ರಾಂತದಲ್ಲಿ ಸುನೀಲ್ ಕುಮಾರ್ ಬೆಳೀತಾ ಇದ್ದಾರೆ, ವಾಕ್ಯದಲ್ಲಿ ಬೆಳೀತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಕಡೆ ಸುವಾರ್ತೆ ಮಾಡಬೇಕಂದ್ರೆ ನೀವೆಲ್ಲರ ಕೈ ಜೋಡಿಸಿದರೆ ಅವರು ಮುಂದೆ ಹೋಗೋದಕ್ಕಾಗತ್ತೆ, ಹೌದಲ್ವ? ಅದೇ ಪ್ರಕಾರ ಕರ್ನಾಟಕದಲ್ಲಿ ನಾವು ಮುಂದೆ ಹೋಗಬೇಕಂದ್ರೆ ನಮಗೂ ಕೂಡ ಸಪೋರ್ಟಾಗಿ ಇರಬೇಕಾಗತ್ತೆ. ಇವಾಗ ನಾವು ವಾಕ್ಯಗಳನ್ನು ಕಲಿತು ನಾವು ಮುಂದೆ ಹೋಗ್ತಿದ್ದೀವ ಅಥವಾ ಇನ್ನೊಂದು ರೀತಿಯಲ್ಲಿ ಸಹಕಾರಿಗಳಾಗಿದ್ದೀವ ಅನ್ನೋದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. 2 ಮಾಡಬೇಕಾ? ದೇವ್ರ ವಾಕ್ಯಗಳು 2 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಚೆನ್ನಾಗಿ ಕಲೀರಿ, ಹೋಗಿ ಹೊರಗಡೆ. ಇಲ್ಲಾಂದ್ರೆ ಮನೆಯಲ್ಲಿ ಹೇಳ್ತಿದ್ದೀವ, ಮನೆಯಲ್ಲಿ ಯಾರಿಗಾದ್ರೂ ಹೇಳ್ತಾ ಇದ್ದೀವಿ ವಾಕ್ಯಗಳನ್ನು, ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಮನೇಲಿ ಕನಿಷ್ಠ ಪಕ್ಷದಲ್ಲಿ ನಮ್ಮ ಆತ್ಮವನ್ನು ಕಾಪಾಡಿಕೊಂಡು, ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು, ಎಲ್ಲರನ್ನ ಕಾಪಾಡಿಕೊಂಡು ಒಂದು ರೀತಿಯಲ್ಲಿ ಬೆಳೀತಾ ಇದ್ದೀವ, ಒಳ್ಳೆಯದು. ಅವಾಗ ಎಲ್ಲರೂ ಸೇರಿ ಗುಂಪಾಗಿ ಮನೆ ಕುಟುಂಬದವರು ಸಹಿತವಾಗಿ ಬಂದು ವಾಕ್ಯಗಳನ್ನು ಕೇಳ್ತಾ ಇದ್ದೀವೋ ಒಳ್ಳೆಯದು. ಆನಂತರ ಇನ್ನೊಂದು ರೀತಿಯಲ್ಲಿ ಹೊರಗಡೆ ಹೋಗಿ ಸುವಾರ್ತೆ ಮಾಡ್ತಾ ಇದ್ದೀವೋ ಒಳ್ಳೆಯದು. ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ವಾ? ಹೋಗೋರು ಯಾರಾದರೂ ಇದ್ದಾರಾ? ಬ್ರದರ್ ನೀವಿರಿ, ನಿಮ್ಗೇನು ಸಪೋರ್ಟ್ ಬೇಕು ನೋಡಿ, ಪೆಟ್ರೋಲ್ಗೆ ಬೇಕಾ, ನಮಗೇನಾಗುತ್ತೋ ಅದನ್ನು. ಅದು ಕೂಡ ಒತ್ತಾಯದಿಂದ ಯಾರು ಮಾಡಬಾರ್ದು. ಒತ್ತಾಯದಿಂದ ಯಾರಾದರೂ ಮಾಡಬೇಕಾ? ಒತ್ತಾಯ ಯಾರು, ನಾನೇನು ಕೇಳಿದ್ದೀನಿ ಅಂತ ತಿಳ್ಕೊಂಡು, ನಾನು ನಿಮ್ಗೇನೋ ಕೇಳಿದ್ದೀನಿ ಅಂತ ತಿಳ್ಕೊಳ್ಳಿ, ನಾನು ಕೇಳಿದ್ರಿಂದ ಕೊಡಬೇಕಾ? ನಾವೇನೋ ಕೇಳಿರುವುದರಿಂದ ಕೊಡಬೇಕಾ? ನಿಮ್ಮ ಮೊದಲನೇದಾಗಿ ನಿಮ್ಮ ಭಕ್ತಿ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ಕೆಲಸ ನಡೀತಾ ಇದೆಯಾ ಇಲ್ವಾ ಅಂತ ನೋಡಿ ಆನಂತರ ದೇವರು ಮನಸ್ಸು ಕೊಟ್ಟರೆ ಆ ಮನಸ್ಸಿನ ಪ್ರಕಾರ ಕೊಡಬೇಕಾಗತ್ತೆ. ಒತ್ತಾಯದಿಂದ
ಒತ್ತಾಯದಿಂದ ಕೊಟ್ಟರೆ ಅದು ದೇವರಿಗೆ ಮುಟ್ಟಲ್ಲ. ಅರ್ಥ ಇದೆ? ಒತ್ತಾಯದಿಂದ ಕೊಟ್ಟರೆ ಅದು ದೇವರ ಸನ್ನಿಧಿಗೆ ಮುಟ್ಟಲ್ಲ. ಬಲವಂತದಿಂದ ಕೊಟ್ಟರೆ ಅದು ಇಲ್ಲ. ಮತ್ತೇನು? ಧಾರಾಳವಾಗಿ ಕೊಡಬೇಕು ಅಂತಾರೆ. ಮನಸ್ಫೂರ್ತಿಯಿಂದ ಧಾರಾಳವಾಗಿ ಧಾರಾಳವಾಗಿ ಕೆಲಸ ಮಾಡಬೇಕು. ಪ್ರಾರ್ಥನೆಗೆ ಬರಬೇಕಾದ್ರೆ ಯಾರಾದರೂ ಒತ್ತಾಯ ಮಾಡಿದ್ದಾರಂತೇಳಿ ಪ್ರಾರ್ಥನೆಗೆ ಬರಬೇಕಾ ಅಥವಾ ಧಾರಾಳವಾಗಿ ಬರಬೇಕಾ? ಧಾರಾಳವಾಗಿ ಮನಸ್ಫೂರ್ತಿಯಿಂದ ಬರಬೇಕು. ಮನಸ್ಫೂರ್ತಿಯಿಂದ ವಾಕ್ಯಗಳನ್ನು ಕೇಳಬೇಕು, ಸುವಾರ್ತೆಯಲ್ಲಿ ಇರಬೇಕು, ಏನಾದರೂ ನಮ್ಮ ಕೈಲಾದರೆ ಸಹಾಯ ಮಾಡಬೇಕು. ಇವೆಲ್ಲ ದೇವರು ಕೊಟ್ಟಿರುವಂಥದ್ದು. ಇವೆಲ್ಲ ಕೆಲಸದಲ್ಲಿರಬೇಕು. ಒಂದು ವೇಳೆ ನಿಂದನೆಗಳಿರುತ್ತಲ್ಲ, ಶ್ರಮೆಗಳು, ನಿಂದನೆಗಳಿರುತ್ತಲ್ಲ, ನಿಂದನೆಗಳು ಬಂದಾಗ ಏನು ಮಾಡಬೇಕು? ನಿಂದನೆಗಳು ಯಾರಾದರೂ ಮೊಟ್ಟ ಮೊದಲು ಮನೆಯಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ ಪ್ರಿಯರೇ. ಏನಮ್ಮ? ಮನೆಯಲ್ಲಿ ನಡೀತಾ? ಮನೆಯಲ್ಲಿ ಎಲ್ಲಿ ನಡೆಯುತ್ತೆ? ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಹೋರಾಟ ನಡೆಯುತ್ತೆ. ಈ ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಹೋರಾಟ ನಡೆದಾಗ ಅಲ್ಲಿ ನಾವೇನಾಗಬೇಕು ಹೇಳಿ? ಗೆಲ್ಲಬೇಕು. ಮನೆಯಲ್ಲೇ ಗೆಲ್ಲದೆ ಹೋದರೆ ಹೊರಗಡೆ ಯಾರನ್ನಾದ್ರೂ ಗೆಲ್ಲಕ್ಕಾಗುತ್ತಾ? ಆಗುತ್ತೇನು? ಮನೆಯಲ್ಲಿ ಮಕ್ಕಳನ್ನು ಇಲ್ಲ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಗೆಲ್ಲೋದಕ್ಕಾಗದೆ ಹೋದರೆ ಹೊರಗಡೆ ಯಾರನ್ನಾದ್ರೂ ನಾವು ಬದಲಾವಣೆ ಮಾಡ್ತೀವ? ನನ್ನ ಹೆಂಡತಿ ನನ್ನ ಮಾತನ್ನು ಕೇಳಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಬಂದು ಏನು ಹೇಳ್ತೀನಿ? ನನ್ನ ಮಕ್ಕಳೇ ನನಗೆ ಮಾತು ಕೇಳಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ನಾನು ಹೇಳೋಕ್ಕೆ ಮನಸ್ಸು ಬರುತ್ತಾ? ಅದಕ್ಕೆ ನಿಮ್ಮ ಆತ್ಮಗಳನ್ನು ನೀವು ಕಾಪಾಡ್ಕೊಳ್ಳಿ. ಎರಡನೇದಾಗಿ ನಾನು ಇನ್ನೊಂದೇನಪ್ಪ ಅಂದರೆ, ನನ್ನ ಹೃದಯದಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ, ಹಾಗೆ ಇಲ್ಲ. ಒಂದೇ ಇದೆ, ನಿಜವಾಗ್ಲೂ ಹೇಳ್ತೀನಿ, ನನ್ನಲ್ಲಿ ಪ್ರೀತಿ ಮಾತ್ರ. ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿ ಇರುವುದರಿಂದನೇ ಮನಸ್ಫೂರ್ತಿಯಿಂದ ನನ್ನ ಆತ್ಮೀಯ ಅಕ್ಕಂದಿರು, ನನ್ನ ಆತ್ಮೀಯ ತಂಗಿಯರು, ನನ್ನ ಆತ್ಮೀಯ ತಮ್ಮಂದಿರು, ಇದ್ರ ಮೂಲಕ ನಾವು ಸರಿಯಾಗಬೇಕು, ದೇವರಿಗೆ ಹತ್ತಿರ ಆಗಬೇಕು. ಈಗ ಸ್ವಂತ ಅಕ್ಕಳಂತೇಳಿ, ಸ್ವಂತ ತಂಗಿಯರಂತೇಳಿ ನಾನು ಮನಸ್ಫೂರ್ತಿಯಿಂದ ಹೇಳುವಂಥದ್ದು. ನಾವು ನರಕಕ್ಕೆ ಹೋಗಬಾರ್ದು. ನಮ್ಮ ಮಾತುಗಳಿಂದ, ನಮ್ಮ ಕ್ರಿಯೆಗಳಿಂದ ನಾವು ಮಿಸ್ ಆಗ್ತಾ ಇರ್ತೀವಿ, ನಾವು ದಾರಿ ತಪ್ತಾ ಇರ್ತೀವಿ. ಅದು ಸುಲಭವಾಗಿ ಏನಂದರೆ ಆವೇಶ ಬರುತ್ತಲ್ಲ, ಸುಲಭವಾಗಿ ಏನೇನೋ ಮಾತಾಡ್ತೀವಿ. ನೋಡಬೇಕು, ಆಲೋಚನೆ ಮಾಡಬೇಕು. ಇನ್ನೊಬ್ಬರು ದುಃಖ ಪಡ್ತಾ ಇದ್ದಾರಾ, ನಾನು ದುಃಖ ಪಡ್ತೀನ, ಮನೇಲಿ ದುಃಖ ಪಡ್ತಾರಾ, ನೀವು ಎಲ್ಲ ನೋಡ್ಕೋಬೇಕು. ಎಲ್ಲರ ಕುಟುಂಬದಲ್ಲಿ, ಒಂದು ಕುಟುಂಬ ಅಲ್ಲ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದ್ದಾಗ ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ, ಇನ್ನೊಂದು ಕುಟುಂಬದಲ್ಲಿ ಸಮಸ್ಯೆ ಇದ್ದಾಗ ನಾನು ಹೇಳ್ತಾ ಇರ್ತೀನಿ. ಫೋನ್ಗಳು ತುಂಬ ಬರ್ತಾ ಇರುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 5 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ. ಏನ್ರಿ? ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಸೇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ನೋಡಿದ್ರ? ಅಂದರೆ ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ನಾವು ಸ್ವತಂತ್ರರು, ದೇವರಿಗೆ ಮಕ್ಕಳು, ದೇವರಿಗೆ ಬಾಧ್ಯಸ್ಥರು. ಯಾರಿಗೆ ದಾಸರಾಗಬೇಕು? ಕೇವಲ ದೇವರಿಗೆ ಮಾತ್ರ ನಾವು ದಾಸರಾಗಬೇಕು. ಕ್ರಿಸ್ತನಿಗೆ ಮಾತ್ರ ನಾವು ವಿಧೇಯರಾಗಬೇಕು. ದಾಸರಂದರೆ ವಿಧೇಯರಾಗಬೇಕು. ಅವ್ರು ಏನು ಹೇಳಿದ್ದಾರೋ ಅದರ ಪ್ರಕಾರ ಮಾತ್ರ ನಾವು ನೋಡ್ಕೊಳ್ಬೇಕು. ದೇವರಿಗೆ ಮಾತ್ರ ದಾಸರಾಗಬೇಕು. ಈ ದೇಹಕ್ಕೆ ದಾಸರಾಗಬಾರ್ದು, ಓಕೆನಾ? ಇನ್ನೊಬ್ಬ ಸೈತಾನಿಗೆ ದಾಸರಾಗಬಾರ್ದು, ಯಾವುದಕ್ಕೂ ನಾವು ದಾಸರಾಗಬಾರ್ದು. ಯಾರಿಗೆ ದಾಸರಾಗಬೇಕು? ದೇವರಿಗೆ, ಯೇಸು ಕ್ರಿಸ್ತರಿಗೆ ನಾವು ವಿಧೇಯರಾಗಿ ಅವರ ಪ್ರಕಾರ ನಾವು ನಡ್ಕೊಂಡಾಗ ಅದ್ಭುತವಾದಂಥ ಜೀವನ. ಇವಾಗ ಈ ಅದ್ಭುತವಾದಂಥ ಜೀವನವನ್ನು ಜೀವಿಸಿ ನಿತ್ಯ ಲೋಕವನ್ನು ಪಡ್ಕೋಬೇಕು. ಆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಈ ಒಂದು ಸ್ವಾತಂತ್ರ್ಯವನ್ನು ಇದೆಯಲ್ಲ, ಈ ಸ್ವಾತಂತ್ರ್ಯವನ್ನು ಏನು ಮಾಡ್ಕೊಳ್ಬೇಕು? ಉಪಯೋಗಿಸ್ಕೊಳ್ಬೇಕು. ಇದನ್ನು ಬಿಟ್ಟು ಮತ್ತೆ ದಾಸನ ಭಾವದಲ್ಲಿ ಹೋಗಿ ಬೀಳುವಂಥದ್ದು, ಇಲ್ಲಾಂದರೆ ಸೈತಾನ್ನ ಒಂದು ಕ್ರಿಯೆಗಳಿಗೆ ಹೋಗಿ ಬಿದ್ದಾಗ
ಸೈತಾನನ ಹತೋಟಿಯಲ್ಲಿ ಬಿದ್ದಾಗ, ಅವನ ದಾರಿಯಲ್ಲಿ ಬಿದ್ದಾಗ ಏನಾಗ್ತೀವಿ? ಇರೋ ವಿಷಯಗಳನ್ನು ಕಳ್ಕೊಳ್ತೀವಿ. ಅಂದರೆ ಇರುವಂಥ ನಿತ್ಯ ಜೀವವನ್ನು ನಾವು ಕಳೆದುಕೊಂಡು ಮತ್ತೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ನಿತ್ಯ ಜೀವನ ಕಳೆದುಕೊಂಡು ಬೆಂಕಿಯ ಕೊಂಡಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಮ್ಗೆ ಬರುತ್ತೆ. ಅಂಥ ಪರಿಸ್ಥಿತಿಯನ್ನು ನಾವು ತಂದುಕೋಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ? ಕ್ರಿಸ್ತನ ಪಾಲಿನಲ್ಲಿ, ಅಂದರೆ ಕ್ರಿಸ್ತನ ಒಂದು ಮರಣದಲ್ಲಿ ಪಾಲುಗಾರರಾಗಬೇಕು. ಇವಾಗ ರೊಟ್ಟಿ ದ್ರಾಕ್ಷರಸ ಬಂದಾಗ ಒಂದು ಮಾತನ್ನು ಹೇಳ್ತೀವಿ. ರೊಟ್ಟಿ ದ್ರಾಕ್ಷರಸ ಬಂದಾಗ ಈ ಪದವನ್ನು ಬಳಸ್ತೀವ? ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗ್ರಿ ಅಂದಾಗ ರೊಟ್ಟಿಯಲ್ಲಿ ಕೈ ಹಾಕ್ತಾಯಿದ್ವಿ, ದ್ರಾಕ್ಷರಸದಲ್ಲಿ ಕೈ ಹಾಕ್ತಿದ್ವಿ. ಓಕೆ, ಅಲ್ಲಿ ತೊಗೊಂಡಿದ್ವಿ. ಆಮೇಲೆ ಏನು ಮಾಡಬೇಕಂತಿರುತ್ತೆ? ಅದರ ಅರ್ಥ ತೊಗೊಂಡ್ಮೇಲೆ ಏನು ಮಾಡಬೇಕಂತಿರುತ್ತೆ ಪ್ರಿಯರೇ? ಮೊಟ್ಟ ಮೊದಲು ನಮ್ಮ ಜೀವನ, ಮೊಟ್ಟ ಮೊದಲು ಏನಮ್ಮ ಮೊಟ್ಟ ಮೊದಲು ನಾವು ದೇವರಿಗೆ ಮಕ್ಕಳಾಗಿ ಒಳ್ಳೆಯವರಾಗಿ ಜೀವಿಸಿ, ಆ ನಂತರ ಏನಾಗಬೇಕು? ದೇವರ ಸುವಾರ್ತೆ ಪ್ರಾರಂಭ. ಅದು 2 ಅವಕಾಶ ಇದೆ ಅಂತ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. 2 ರೀತಿಯಲ್ಲಿ ಯಾವುದನ್ನು ಬಳಸ್ಕೊಳ್ತೀರೋ ಬಳಸ್ಕೊಳ್ಬೇಕು, ನಿಮ್ಮಿಷ್ಟ. ಅದು ಚೆನ್ನಾಗಿ ವಾಕ್ಯಗಳನ್ನು ಕಲಿತು ಸಿದ್ಧರಾಗ್ತೀರಿ. ಇವಾಗ ಮಹಿಳೆಯರು ಕೂಡ ವಾಕ್ಯಗಳನ್ನು ಹೇಳಿ ಅಂತ ಹೇಳಿದ್ವಿ. ಏನಮ್ಮ ನೆಕ್ಸ್ಟ್ ಮಂತಿನಿಂದ ಮತ್ತೆ ನೀವು ಸ್ಟಾರ್ಟ್ ಮಾಡಿ. ಯಾರು ಏನು ಅಂದ್ಕೊಂಡ್ರೆ ನಮಗೆ ಆಗಬೇಕು ಹೇಳಿ? ಯಾರು ಏನು ಅಂದ್ಕೊಂಡ್ರೆ ಬರೋದೇನಿದೆ? ನೀವು ಕಲೀರಿ ವಾಕ್ಯಗಳನ್ನು. ಯಾಕಂದರೆ ಈ ಸಮಾಜದಲ್ಲಿ ಇವ್ರು ಮಾತ್ರ ಅಲ್ಲ, ಅವರು ಹೇಳಬೇಕು, ನೀವು ಹೇಳಬೇಕು, ಇನ್ನೊಬ್ಬರು ಹೇಳಬೇಕು. ವಾಕ್ಯಗಳನ್ನು ಕಲಿತು ಒಬ್ಬರು ಇಬ್ಬರು ಮಾತ್ರ ಅಲ್ಲ, ತುಂಬ ಕೆಲಸ ಇದೆಯಾ? ಇದಿಷ್ಟರಲ್ಲೇನ ತುಂಬ ಇದೆಯಾ? ಕಲಿಬೇಕು. ಹೆಂಗಿರ್ಬೇಕಂದ್ರೆ ಯಾರನ್ನ ನೋಡಿ ಕಲಿತೀರಾ? ಮನೋಜ್ ಕುಮಾರ್ ವಿಲ್ಸನ್ ಹೇಗೆ ಮಾತಾಡ್ತಾ ಇದ್ದಾರೋ, ನೀವು ಚೆನ್ನಾಗಿ ವಿದ್ಯಾವಂತರಲ್ವಾ? ಯಾರ್ಯಾರು ವಿದ್ಯಾವಂತರಾಗಿದ್ದೀರೋ, ಜ್ಞಾನಿಗಳಾಗಿದ್ದೀರೋ, ಲೋಕದ ಜ್ಞಾನ ಏನಿದೆಯೋ ಚೆನ್ನಾಗಿ ಕಲೀರಿ. ಚೆನ್ನಾಗಿ ವಾಕ್ಯವನ್ನು ಸ್ಟಡಿ ಮಾಡಿ ಇನ್ನೊಬ್ಬರಿಗೆ ಸಾರಿ. ಓಕೆನಾ? ಇನ್ನೊಬ್ಬರನ್ನ ದೇವರ ಮಾರ್ಗದಲ್ಲಿ ನಡೆಸಿ ಪ್ರಿಯರೇ. ಇವಾಗಲೂ ಕೂಡ ಬೈಬಲ್ನ ಏನು ರೀ, ನಾನು ಇಷ್ಟು ಹೇಳುವಾಗ ಸುಮಾರು 1000 ಮೆಸೇಜ್ ಇಟ್ಕೊಂಡಾಗಲೂ ಕೂಡ ಮತ್ತೆ ಸಾಯಂಕಾಲ ಏನು ಹೇಳಬೇಕು? ಬೆಳಗಿಂದ ಕೂತ್ಕೊಳ್ತೀವಿ, ಇದೇ ಧ್ಯಾನದಲ್ಲಿ ಇರ್ತೀವಿ. ಕೆಲವು ಹೊಸ ಅಂಶಗಳನ್ನು ಮಾತಾಡಬೇಕಾದ್ರೆ ಧ್ಯಾನದಲ್ಲಿ ಇಲ್ಲದೆ ಹೋದರೆ ಮಾತಾಡೋಕ್ಕಾಗಲ್ಲ. ಹೌದಲ್ವ? ಧ್ಯಾನದಲ್ಲಿ ಇರೋದು ಹೋದರೆ ಇವಾಗ ಯಾವಾಗೋ ವಾರಕ್ಕೆ ಒಂದು ಟೈಮ್ ಮೆಸೇಜ್ ಹೇಳ್ಬೇಕಂದ್ರೆ ದೊಡ್ಡ ಕೆಲಸ ಅಲ್ಲ. ಯಾಕಂದರೆ ಒಂದು ವಾರ ಟೈಮ್ ಇರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ ಮಾತಾಡ್ಬೋದು. ಪ್ರತಿನಿತ್ಯ ಹೇಳಬೇಕಾದ್ರೆ ಡೈಲಿ ಪ್ರಿಪೇರ್ ಆಗಬೇಕು, ಹೇಳಬೇಕು. ಇನ್ನೊಂದು ಕಡೆ ಹೋಗ್ಬೇಕು. ಅಲ್ಲಿ ಹೇಳಬೇಕಂದ್ರೆ ಧ್ಯಾನದಲ್ಲಿರಬೇಕು. ಮೊದಲನೇದಾಗಿ ನಾವು ಅದನ್ನು ಪಾಲಿಸಬೇಕು. ಈ ರೀತಿಯಲ್ಲಿ ಇರುತ್ತೆ ಪ್ರಿಯರೇ. ಯಾಕೆಂದರೆ ಪ್ರತಿನಿತ್ಯ ಕೂಡ ಒಂದೊಂದು ವೀಡಿಯೋ ಬಿಡ್ತಾ ಇದ್ವಿ, ನೇರ ಪ್ರಸಾರದಲ್ಲಿ ಮಿಸ್ ಮಾಡ್ಕೋಬೇಡಿ ಯಾರು ಕೂಡ. ಆ ಟೈಮ್ ಏನಿದೆ ಅದನ್ನು ಕೊಡಿ, ಆ ಟೈಮ್ ಖಂಡಿತವಾಗಿ ಪಾಲಿಸ್ರಿ. ಅದೇ ರೀತಿಯಲ್ಲಿ ಸುನೀಲ್ ವಾಕ್ಯ ಹೇಳುವಾಗ ಆತನ ಮಕ್ಕ ನೋಡಬೇಡಿ, ಆತನ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಅಂತೇಳಿ ಮೊದಲನೇದಾಗಿ ನಮ್ಮ ಸಭೆಯಲ್ಲಿದ್ದವರು ಎಲ್ಲರೂ ನೋಡಿ ಆಮೇಲೆ ಇನ್ನೊಬ್ರಿಗೆ ಶೇರ್ ಮಾಡಿ. ನಾನು ಮಾಡ್ತಾಯಿದ್ದೀನಲ್ಲ, ನಾನು ಮಾಡ್ತಿಲ್ಲ, ಸುಮಾರು ಎಲ್ಲರಿಗೂ ಶೇರ್ ಮಾಡ್ತೀನಿ. ಮತ್ತು ನೀವು ನಿಮಗೆ ಪರಿಚಯದವ್ರಿಗೆ ಶೇರ್ ಮಾಡ್ಬೇಕು ತಾನೆ. ಮಾಡೋರಿಗೆ ದೇವ್ರ ಸ್ತೋತ್ರ. ಒಂದು ವೇಳೆ ಮಾಡಿಲ್ಲ ಅಂದರೆ ಮಾಡೋದು ಕಲೀರಿ. ಅವ್ರು ಹೇಳ್ತಾರೆ ನಾನು ಯಾಕೆ ಮಾಡಲಿ, ಇವ್ರು ಹೇಳ್ತಾರೆ ಬೇಡ. ದೇವ್ರ ಮಾತನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರು ಒಳ್ಳೆ ರೀತಿಯಲ್ಲಿ ವಾಕ್ಯ ಹೇಳ್ತಾಯಿದ್ರು ವಾಕ್ಯದ ಪ್ರಕಾರ ನಾವು ಕೇಳೋಣ, ಕಲಿಯೋಣ, ಪ್ರೋತ್ಸಾಹ ಕೊಡೋಣ. ಸ್ತ್ರೀಯರಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರಿಗೂ ಪ್ರೋತ್ಸಾಹ ಕೊಡೋಣ. ಒಂದು ವೇಳೆ ವಾಕ್ಯವನ್ನು ಏನಾದರೂ ತಪ್ಪು ಮಾಡಿದ್ರೆ ಪರ್ಸ್ನಲ್ಲಾಗಿ ಅಮ್ಮ ಈ ಥರ ಅಲ್ಲ, ಈ ಥರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋಣ. ಅವರು ರೆಡಿ ಆಗಬೇಕು, ನೀವು ರೆಡಿ ಆಗಬೇಕು. ಯಾಕಂದರೆ ಸ್ತ್ರೀಯರು ದೇವ್ರ ಮಕ್ಕಳು, ಪುರುಷರು ದೇವ್ರ ಮಕ್ಕಳು, ಎಲ್ಲರೂ ದೇವ್ರ ಮಕ್ಕಳು. ನಾವೆಲ್ಲರೂ ಒಂದೇ. ದೇವರ ಆತ್ಮೀಯರಲ್ಲಿ ಬೆಳೆಯೋಣ, ದೇವರ ಜ್ಞಾನದಲ್ಲಿ ಬೆಳೆಯೋಣ. ದೇವರ ಮಕ್ಕಳಾಗಿದ್ದೀವಿ. ಈ ದೇವರ ಮಕ್ಕಳಾಗಿರುವಂಥ ಈ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ, ಸಂಪೂರ್ಣರಾಗಬೇಕಾದ್ರೆ ಕ್ರಿಸ್ತನ ಬಾಧೆಯಲ್ಲಿ ಪಾಲುಗಾರರಾಗಬೇಕು. ಪೌಲನು ಹೇಳುವಂಥದ್ದು, ಯೇಸು ಪ್ರಭು ಯಾವ ರೀತಿ ಶ್ರಮೆ ಪಟ್ಟಿದ್ದಾರೋ ನಾನು ಕೂಡ ಶ್ರಮೆ ಪಟ್ಟಿದ್ದೀನಿ. ನಾನು ಕ್ರಿಸ್ತನನ್ನು ನೋಡಿ ನಡ್ಕೊಂಡಿದ್ದೀನಿ. ಅಂದರೆ ಕ್ರಿಸ್ತನನ್ನು ಮಾದರಿಯನ್ನು ಇಟ್ಕೊಂಡು ನಾನು ನಡ್ಕೊಂಡಿದ್ದೀನಿ. ನೀವು ನನ್ನನ್ನು ಮಾದರಿ ಮಾಡ್ಕೊಂಡು ನಡ್ಕೊಡ್ರಿ ಅಂತಾರೆ. ಯಾರು? ಪೌಲನು. ನಾನು ಕ್ರಿಸ್ತನ ಹಾಗೆ ನಡ್ಕೊಂಡಿದ್ದೀನಿ, ನೀವು ನನ್ನ ಹಾಗೆ ನಡ್ಕೊಡ್ರೆ ಪೌಲನೇ ಹೇಳಿದ್ದಾನೆ. ಇವಾಗ ನಾವು ಯಾರು ನೋಡಬೇಕು? ಯೇಸು ಕ್ರಿಸ್ತ ನೋಡೋಣ. ಎರಡನೇದಾಗಿ ಪೌಲನ್ನು ನೋಡೋಣ. ಮೂರನೇದಾಗಿ ಭಕ್ತರು ಇರ್ತಾರಲ್ಲ, ಈ ಭಕ್ತರ ಹಾಗೆ ನಾವು ನೋಡ್ಕೊಂಡು ಹೋಗೋಣ.
ಲೋಕ ನೋಡ್ತೀರಾ, ಲೋಕದಲ್ಲೆಲ್ಲ ಸರಿ ಇಲ್ಲ, ತಪ್ಪು. ಕಾಯಿನನ್ನು ಹಾಗೆ ಇರ್ತಾರೆ, ಇಸ್ಕರಿಯೋತ ಯೂದನ ಹಾಗೆ ಇರ್ತಾರೆ, ಗೆಹಾಜಿ ಹಾಗೆ ಇರ್ತಾರೆ, ಏನ್ರಿ, ಇಲ್ಲಾಂದರೆ ಎಜಬೇಲಳ ಹಾಗೆ ಇರ್ತಾರೆ, ಹೌದಲ್ವ? ಅಂಥವ್ರ ಗುಣ ಲೋಕದಲ್ಲಿ ಎಲ್ಲ ಎಂಥವ್ರ ಗುಣ? ಕಾಯಿನನ ಗುಣ, ಗೆಹಾಜಿಯ ಗುಣ, ಇಸ್ಕರಿಯೋತನ ಗುಣ, ಹೆಜಬೇಲಳ ಗುಣ ಲೋಕ. ಸಭೆಯಲ್ಲಿ ಪೌಲನು ಕಾಣಬೇಕು, ರೂತಳು ಕಾಣಬೇಕು, ಮರಿಯಳು ಕಾಣಬೇಕು, ಎಸ್ತೇರಳು ಕಾಣಬೇಕು, ಮೋಶೆ ಕಾಣಬೇಕು, ಯೆಹೋಶುವ ಕಾಣಬೇಕು, ದಾನಿಯೇಲನ್ನು ಕಾಣಬೇಕು, ಯೇಸು ಪ್ರಭು ಕಾಣಬೇಕು. ಯಾರು ಕಾಣ್ತಾ ಇದ್ದಾರೆ? ಹೌದಲ್ವ? ಯೇಸು ಪ್ರಭು ಕಂಡಾಗ ಮೋಸ ಇಲ್ಲ, ದಾನಿಯೇಲ್ ಕಂಡಾಗ ಮೋಸ ಇಲ್ಲ, ಎಜಬೇಲಳು ಕಂಡಾಗ ರೂಪ, ಆವಾಗ ಗಲಿಬಿಲಿ ಇರುತ್ತೆ. ಇಸ್ಕರಿಯೋತ ಯೂದನು ಇರುವಂಥ ಗುಣಗಳು ಕಂಡಾಗ ಅಲ್ಲಿ ಕೂಡ ಗಲಿಬಿಲಿ ಇರುತ್ತೆ. ಅದಕ್ಕೆ ನಾವೆಲ್ಲರೂ ಸ್ತ್ರೀಯರಾದರೆ ರೂತಳ ಹಾಗೆ, ಇಲ್ಲಾಂದರೆ ಮರಿಯಮ್ಮಳ ಹಾಗೆ, ಇಲ್ಲಾಂದರೆ ಎಸ್ತೇರಳ ಹಾಗೆ, ಇಲ್ಲಾಂದರೆ ಶಾರಳ ಹಾಗೆ, ಅವರ ಹಾಗೆ ನಾವು ಜೀವಿಸೋಣ. ಪುರುಷರಾದರೆ ಒಬ್ಬ ಮೋಶೆ, ಇಲ್ಲಾಂದರೆ ದಾನಿಯೇಲನು, ಇಲ್ಲಾಂದರೆ ಓಷಾಯನು, ಶದ್ರಕ್, ಮೇಷಕ್, ಇಂಥವರೆಲ್ಲರ ಗುಣಗಳಿದೆಯಲ್ಲ, ಅಂತಹ ಗುಣಗಳು ನಮ್ಮಲ್ಲಿ ಬರಬೇಕು, ಪ್ರಭು ಗುಣಗಳು ಬರಬೇಕು. ಆ ರೀತಿ ಇದ್ದಾಗ ಪ್ರಿಯರ ದೇವರ ಮಕ್ಕಳಿರ ಅಭಿವೃದ್ಧಿ ಆಗ್ತೀವಿ. ಓಕೆನಾ? ಎರಡನೇದಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ರಿಗೊಬ್ರು ನಾವು ಏನು ಮಾತಾಡಿದ್ರೂ ಆತ್ಮೀಯ ರೀತಿಯಲ್ಲೇ ಇರೋಣ, ಆತ್ಮೀಯ ರೀತಿಯಲ್ಲೇ ಬೆಳೆಯೋಣ. ಒಂದು ವೇಳೆ ಮನೆ ಸಂಬಂಧ ಮಾತುಗಳು ಬೇಡ, ಮನೆಗೆ ಸಂಸಾರ ಇವೆಲ್ಲ ಏನು ಬೇಡ ಪ್ರಿಯರೇ, ಅವೆಲ್ಲ ವ್ಯರ್ಥ, ಅದಕ್ಕೆ ಮತ್ತೆ ಶಿಕ್ಷೆ ಆಗುತ್ತೆ, ಬಿಟ್ಬಿಡಿ. ಒಂದು ವೇಳೆ ಯಾರಾದರೂ ನೋಯಿಸುವಂಥ ರೀತಿಯಲ್ಲಿ ಮಾತಾಡಿದ್ರು, ಯಾರಾದರೂ ನೋಯಿಸುವಂಥ ರೀತಿಯಲ್ಲಿದ್ದರೆ ಮಾತಾಡಿದ್ರೆ ಅದನ್ನೆಲ್ಲ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಕೊರಗಿ ಮತ್ತೆ ರೋಗದಲ್ಲಿ ಬಿಡಬೇಕಾಗತ್ತೆ. ಮಾತುಗಳು ಹಂಗೂ ಬರುತ್ತೆ, ಹಿಂಗೂ ಬರ್ತಾ ಇರುತ್ತೆ. ಓಕೆನಾ? ಹೇಗಿದ್ದರೂ ಕೂಡ ಒಳ್ಳೆ ಮಾತು ಬಂದರೆ ದೇವ್ರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಮನಸ್ಸು ನೋಯಿಸುವಂಥ ಮಾತುಗಳು ಬಂದಾಗ ಅವಾಗ ಏನು ಮಾಡ್ತೀರಿ? ದೇವ್ರಿಗೆ ಸ್ತೋತ್ರ ಹೇಳ್ಕೊಂಡು ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ, ದುಃಖ ಪಡೋಕ್ಕೆ ಹೋಗಬೇಡಿ. ಆತ್ಮಿಕವಾಗಿ ಬೆಳಿಬೇಕು ನಾವೆಲ್ಲರೂ, ಆಯಿತಾ? ಆತ್ಮಿಕವಾಗಿ ನಾವೆಲ್ಲರೂ ಬೆಳೆಯೋಣ, ಎಲ್ಲರನ್ನು ಪ್ರೀತಿಸೋಣ, ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡೋಣ. ಕೊನೆಯದಾಗಿ ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ಅದೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. 16ನೇ ವಚನವನ್ನು 16 ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಸ್ವತಂತ್ರನಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ ಅಂತಾರೆ. ಓಕೆನಾ? ಈ ಮಾತುಗಳನ್ನು ಪ್ರಿಯರ ದೇವ್ರ ಮಕ್ಕಳಿರ ಒಬ್ರಿಗೊಬ್ಬರು ಧ್ಯಾನಿಸ್ಕೊಂಡು ಭಕ್ತಿಯಿಂದ ನಡಿಬೇಕಂತೇಳಿ ನಾನು ಮುಗಿಸ್ತಾ ಇದ್ದೇನೆ ಪ್ರಿಯರು. ಈ ಮಾತುಗಳು ನಮ್ಮ ಆತ್ಮಗಳಿಗೆ ದೀಪವಾಗಿದೆ. ಓಕೆನಾ? ನಾವು ಮುಂದೆ ನಡೆಯುವುದಕ್ಕೆ ದಾರಿಯಾಗಿದೆ ಪ್ರಿಯರು. ಆದ್ದರಿಂದ ಪ್ರತಿ ವಾಕ್ಯಗಳನ್ನು ಧ್ಯಾನಿಸಿರಿ, ಆನಂತರ ಪ್ರತಿನಿತ್ಯ ಲೈವನ್ನು ವೀಕ್ಷಿಸಿರಿ. ಯಾರು ಹೇಳಿದ್ರು ಕೇಳಿ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಭಿನ್ನವಾಗಿ ಹೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಅದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಹಾಕಿ. ನಿಮ್ಮ ಪ್ರಾಂತದಲ್ಲಿ, ಇವಾಗ ಮಂಗಳೂರು ಪ್ರಾಂತದಲ್ಲಿ ಸಭೆ ಅಭಿವೃದ್ಧಿ ಆಗಬೇಕು, ಮಂಗಳೂರು ಪ್ರಾಂತದಲ್ಲಿ ಸಭೆ ಡೆವಲಪ್ ಆಗಬೇಕಂದ್ರೆ ಎಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಪ್ರೋತ್ಸಾಹ ಕೊಡಿ. ಪ್ರತಿ ಭಾನುವಾರ ಇಲ್ಲಿ ಆರಾಧನೆ ನಡೆಯುತ್ತೆ, ಲೈವ್ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಬನ್ನಿ. ಓಕೆನಾ? ಯಾರು ಮಿಸ್ ಮಾಡ್ಕೋಬೇಡಿ. ಇದು ದೇವರ ಸಹವಾಸದಲ್ಲಿ ನಾವು ನಡಿಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.